ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮಳೆ ಬರ್ತಾ ಉಂಟು. ಆಮೇಲೆ ಇವತ್ತು ನಿಮ್ಮ ಜೊತೆ ಮಾತಾಡುವ ಅಂತೇಳಿ ಮುಖ್ಯವಾಗಿ ನನಗೊಂದು ಕಮೆಂಟ್ ಬಂದಿತ್ತು. ನೋಡ ಕಮೆಂಟ್ ನನ್ನ ಮೊಬೈಲಲ್ಲಿ. ಒಂದು ನಿಮಿಷ ಕೂತ್ಕೊಳ್ಳೋ. ಸ್ನಾನ ಆಗಿ ದೇವರಿಗೆಲ್ಲ ದೀಪ ಎಲ್ಲ ಮಗಳಿಟ್ಲು, ಹಾಗೆ ಕೈ ಮುಗ್ದು ಈಗ ಬಂದು ಕೂತ್ಕೊಂಡದ್ದು. ಮತ್ತು ಹಸ್ಬೆಂಡಿಗೆ ಡ್ಯೂಟಿ ಮುಗಿಸಿ ಬಂದರು. ಮತ್ತು ಸ್ವಲ್ಪ ಹೊರಗಡೆ ಹೋಗಿಕೊಂಡು, ಹೊರಗಡೆಯಿಂದ ಏನಿಲ್ಲ, ನಾವೊಂದು ಊಟಕ್ಕೆ ಹೋಗುದು. ಮನೇಲಿ ಇವತ್ತು ಅಡಿಗೆ ಮಾಡಲಿಲ್ಲ, ಮಧ್ಯಾಹ್ನಕ್ಕೆ ಮಾಡಿದ್ದು ಅಲ್ಲಿಗೆ ಖಾಲಿ ಆಯಿತು. ಮತ್ತೇನು ಮಾಡಲಿಲ್ಲ ಅಡಿಗೆ. ಹಾಗೆ ಹೊರಗಡೆ ಸ್ವಲ್ಪ ಊಟ ಮಾಡಿ ಬರುವ ಅಂತ ಹೇಳಿದರು ನಮ್ಮ ಯಜಮಾನರು. ಹಾಗೆ ಹೊರಟದು. ಪ್ರತಿಭಾ ಸಂದೇಶ, ನಮಸ್ಕಾರ ನಿಮಗೆ. ಹಾಗೆ ಒಂದು ಮುದ್ದಾದ ಕಮೆಂಟ್ ಹಾಕಿದ್ದಾರೆ. ಹಾಯ್ ಮ್ಯಾಮ್, ನಿಮ್ಮ ವ್ಲಾಗ್ ಸೂಪರ್. ನೀವು ಯಾಕೆ ಬ್ಯೂಟಿ ಟಿಪ್ ಬಗ್ಗೆ ವ್ಲಾಗ್ ಮಾಡಿ ಫುಲ್ ಬಾಡಿ ವೇಟ್ ಬಗ್ಗೆ ಕೂಡ ಟಿಪ್ಸ್ ಹೇಳಿ ಪ್ಲೀಸ್ 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 ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಅದರ ಬಗ್ಗೆ ಹೇಳ್ತೇನೆ. ಪ್ರಿವಿಯಸ್ ವಿಡಿಯೋದಲ್ಲೆಲ್ಲ ನಾನು ಅದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಹೆಚ್ಚಿನ ಅಂತ ಹೇಳಿದ್ರೆ ತುಂಬ ಮಂದಿ ನಾನು ರೀಲ್ಸ್ ಮಾಡ್ತಿರುವಾಗಲೇ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಮೇಡಮ್, ನಿಮಗೆ ನಿಮ್ಮ ಬ್ಯೂಟಿ ಬಗ್ಗೆ ಹೇಳಿ, ಇಷ್ಟು ಹೆಂಗೆ ಕಾಣ್ತೀರಿ, ಅದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಪ್ರತಿಭಾ ಸಂದೇಶ ಅವರೇ, ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿ, ಯಾಕಂತ ಹೇಳಿದ್ರೆ ನೀವು ಅದನ್ನು ನೋಡಿರ್ಲಿಕ್ಕಿಲ್ಲ, ಹಾಗೆ ನೀವು ಕಮೆಂಟ್ ಹಾಕಿರ್ಬೋದು ಬ್ಯೂಟಿ ಟಿಪ್ ಬಗ್ಗೆ ಹೇಳಿ ಅಂತ. ಆ್ಯಕ್ಚುಲಿ ಹೇಳೋದಂತ ಹೇಳಿದರೆ ಏನಿಲ್ಲ, ನನ್ನ ಬ್ಯೂಟಿ ಅಂತ ಹೇಳಿದರೆ ಸೀಕ್ರೆಟ್ ಅಂತ ಏನಿಲ್ಲ. ನನ್ನ ಬ್ಯೂಟಿದು ಮೇಯ್ನ್ ಹೇಳೋದು ಅಂದರೆ, ನನಗೆ ಸಣ್ಣ ಏಜಲ್ಲಿ ಮದುವೆ ಆಗಿದೆ. ಸಣ್ಣ ಏಜಲ್ಲಿ ಮದುವೆ ಆಗಿ ಬೇಗ ಮಕ್ಕಳು ಕೂಡ ಆದರು. ಹಾಗೆ ಆಮೇಲೆ ಅದನ್ನೀಗ ನಾನು ಅದರ ಸ್ಟೋರಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಮತ್ತು ಮೇಯ್ನ್ ಅಂತ ಹೇಳಿದರೆ ಮನೆಯಲ್ಲಿ ನಾವು ಹೇಗೆ ನಮ್ಮ ಬ್ಯೂಟಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ, ನಾವು ಅವಳು ಬರುವುದಿಲ್ಲ ನೋಡಿ. ಮೇನ್ ಅಂತ ಹೇಳಿದ್ರೆ ನಾವು ತುಂಬಾ ಖುಷಿಯಲ್ಲಿ ಇರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ಏನೇ ಇರ್ಲಿ ಅಂದ್ರೆ ಮನೆಯಲ್ಲಿ ನಾವು ತುಂಬಾ ಖುಷಿಯಲ್ಲಿ ಇರ್ಬೇಕು. ಏನು ಅವಳಿಗೆ ನೋಡಿ, ಅವಳಿಗೆ ನನಗೆ ತುಂಬಾ ಪ್ರೀತಿ. ನಾನು ಮಾತಾಡ್ತಿದ್ದೇನಲ್ಲ, ಮಾತಾಡುವಾಗ ಮತ್ತೆ ಬೆಳಿಗ್ಗೆ ಅವಳನ್ನು ಎಬ್ಬಿಸಿದೇ ಅವಳು. ನಾನು ನಿದ್ದೆ ಮಾಡಿದ್ರೆ ನನ್ನ ಬೆಡ್ರೂಮಿಗೆ ಬರದಲ್ಲಿ ಕೂಗುದು, ಮತ್ತೆ ಕೂಗಿಕೊಂಡುಂಟಲ್ಲ ಕಾಲನ್ನು ಸ್ವಲ್ಪ ಹೀಗೆ ಮಾಡಿ ಹೋಗುದು, ಕಾಲನ್ನು ಇದು ಮಾಡಿ ಎಲ್ಲ ಹೋಗುದು, ಕಾಲನ್ನು ಸ್ವಲ್ಪ ಪ್ರೀತಿ ಮಾಡಿ ಹೋಗುದು. ಹಾಗೆ ಹೇಳ್ತಾನೆ ಅಷ್ಟೇ ಕೇಳ್ತಾಳೆ, ಯಾರು ನಾವು ಎಬ್ಬಿಸ್ಬೇಕಂತಿಲ್ಲ, ಇವಳನ್ನ ಅವಳ ಕರೆಕ್ಟ್ ಆಗಿ ಅವಳು ಎಬ್ಬಿಸ್ತಾಳೆ. ನಾನು ಲೇಟ್ ಹೇಳುದಲ್ಲ ಬೆಳಿಗ್ಗೆ, ಒಂದು ಪೆಟ್ಟಿಗೆ ಹೋಗ್ಕೊಂಡು ಹತ್ತಿಕೊಂಡು ಕಾಲಿಗೆಲ್ಲ ಪರಿಸಿಕೊಂಡು ಏಳು ಅಂತಕೊಂಡು ಮತ್ತೆ ಎದ್ದ ಮೇಲೆ ಆ ಕಾಳು ಬುಡದಲ್ಲಿ ಹೀಗೆ ಸುತ್ತಕೊಂಡು ಏನಿಲ್ಲ, ಹೋಗು ಅಂತ ಹೇಳಿದ್ರೆ ಹೋಗ್ತಾಳೆ. ಒಳ್ಳೆ ಬುದ್ಧಿ ಉಂಟು, ಮನೆ ಒಳಗೆ ಹೆಚ್ಚೊತ್ತು ಇರುವುದಿಲ್ಲ. ಮತ್ತೆ ನಂದು ರೀಲ್ಸ್ ನೋಡುವಾಗ ಬೇರೆ ಯಾರ್ದು ರೀಲ್ಸ್ ಈಗ ನಾವೀಗ ನೋಡ್ತಾ ಇರೋದು ತುಂಬಾ ಇಂಟ್ರೆಸ್ಟ್. ಅಂದ್ರೆ ಸಾಂಗ್ ಕೇಳುದು, ಅದು ಏನೋ ಒಂದು ಅವರಲ್ಲಿ ಏನೋ ಖುಷಿ ಆಗ್ತದೇನ ಆ ಮಗುವಲ್ಲಿ ಕೂಡ ಮ್ಯೂಸಿಕ್ ಎಲ್ಲ ಬರೋದು ತುಂಬಾ ಇಂಟ್ರೆಸ್ಟ್ ಆಗುದು. ಸುಮ್ಮನೆ ಇರುದು, ಮತ್ತೆ ಅಂದ್ರೆ ಬರುದು, ನೋಡುದು, ಅದು ಮೊಬೈಲ್ ಅನ್ನೇ ನೋಡುದು, ಅದೆಲ್ಲ ಉಂಟು, ಅಂತ ಚಟುವಟಿಕೆ ಎಲ್ಲ ಉಂಟು ಅದರಲ್ಲಿ. ಹಾಗೆ ಇರಲಿ ಅದು. ಆಮೇಲೆ ಬ್ಯೂಟಿ ಟಿಪ್ ಆಗಿ ಹೇಳೋದಂತ ಹೇಳಿದ್ರೆ, ನಾವು ಮನೆಯಲ್ಲಿ ಅಂದರೆ ನನ್ನ ಮೇಂಟೈನ್ ಹೇಗೆ ಮಾಡಿದ್ದೇನಂತ, ನನಗೆ ಸಣ್ಣ ಏಜಲ್ಲಿ ಮದುವೆ ಆದದ್ದು, ಸಣ್ಣ ಏಜಲ್ಲಿ ಇಬ್ಬರು ಮಕ್ಕಳು ಬೇಗ ಆದರು. ಆಮೇಲೆ ಅದು ವಿಡಿಯೋ ನೀವು ಪ್ರೀವಿಯಸ್ ವಿಡಿಯೋದಲ್ಲೇ ನೋಡಿರಿ, ಡೀಟೇಲ್ಸ್ ಉಂಟು. ಮತ್ತು ನಾನು ಹೇಳೋದೇನಂತ ಹೇಳಿದರೆ, ನಾವು ಮನೆಯಲ್ಲಿ ಖುಷಿಯಲ್ಲಿ ಇರಬೇಕು, ಮತ್ತು ಮೇಯ್ನ್ ಪೀಸ್ ಆಫ್ ಮೈಂಡ್ ಬೇಕು, ನೆಮ್ಮದಿಯಲ್ಲಿ ಇರಬೇಕು, ಒಳ್ಳೊಳ್ಳೆ ಫುಡ್ ಸೇವಿಸಬೇಕು. ಮತ್ತು ನನಗೆ ಕ್ರೀಮ್ ಬಗ್ಗೆ ಏನು ಗೊತ್ತಿಲ್ಲ ಫ್ರೆಂಡ್ಸ್, ಅಂದರೆ ನಾನು ಮುಖಕ್ಕೆ ಈಗಲೂ ಕೂಡ ಯಾವುದೇ ಕ್ರೀಮನ್ನು ಅಪ್ಲೈ ಮಾಡೋದಿಲ್ಲ. ಮಾಡಿದರೆ ಒಂದು ಫೇರ್ ಅಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡರ್ ಅಷ್ಟೇ ನಂದು, ಬೇರೆ ಏನಿಲ್ಲ. ಆಮೇಲೆ ಅದನ್ನು ಮಾತ್ರ ಹಚ್ಚಿಕೊಳ್ತೇನೆ. ಮತ್ತು ನನ್ನ ಒಂದು ಲಿಪ್ಸ್ಟಿಕ್ ನನ್ನ ಫೇವ್ರೇಟ್. ಮತ್ತೆ ಎಂತ ಹೇಳೋದು, ಮತ್ತು ನೀರು ಕುಡಿತೇನೆ ಜಾಸ್ತಿ, ಹೆಚ್ಚಾಗಿ ನೀರು ಕುಡಿತೇನೆ. ಹೆಚ್ಚಾಗಿ ನೀವು ನೀರು ಕುಡೀರಿ. ಬ್ಯೂಟಿಯಲ್ಲಿ ನಮ್ಮ ಬ್ಯೂಟಿಯನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳಿದರೆ, ನಾವು ಜಾಸ್ತಿ ನೀರು ಸೇವಿಸಬೇಕು. ಹೆಚ್ಚಾಗಿ ನೀರು ಕುಡಿತೇನೆ. ಮುಖಕ್ಕೆ ಕ್ರೀಮ್ ಅಂತದೇನು ಹಚ್ಚುದಿಲ್ಲ, ಕೆಲವೊಮ್ಮೆ ನಾನು ಫೇರ್ ಅಂಡ್ ಲವ್ಲಿ ಕೂಡ ಹಾಕುದಿಲ್ಲ. ಜಸ್ಟ್ ಮುಖ ಎಲ್ಲ ತೊಳೆದು ಅಂದ್ರೆ ಒಂದು ಡವ್ ಮತ್ತೆ ಪಿಯರ್ಸ್ ಅನ್ನು ಯೂಸ್ ಮಾಡ್ತೇನೆ. ಒಂದು ಡವ್ ಅಥವಾ ಪಿಯರ್ಸ್, ನಮ್ಮ ಮನೆಯಲ್ಲಿ ಎಲ್ಲರೂ ಅದನ್ನೇ ಯೂಸ್ ಮಾಡುದು. ಆಮೇಲೆ ಅದನ್ನು ತೊಳೆದು ಒಂದು ಬಿಂದಿ ಇರ್ತೇನೆ, ಲಿಪ್ಸ್ಟಿಕ್ ಹಾಕ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಐಲೈನರ್ ಕೂಡ ಹಾಕುದಿಲ್ಲ ನಾನು. ರೀಲ್ಸ್ ಎರಡು ದೋಸೆ, ಎರಡು ಇಡ್ಲಿ ನಾನು ಜೋರು ಮಾಡಿ ಕೆಲವೊಮ್ಮೆ ಜಾಸ್ತಿ ಅನಿಸ್ತೇನೆ. ಮತ್ತೆ ಬೇರೆ ಇಲ್ಲ, ಅನ್ನ ಸ್ವಲ್ಪ, ಚಿಕನ್ ಎಲ್ಲ ಒಂದೊಂದು ಪೀಸ್ ಅಷ್ಟೇ, ಜೋರು ಮಾಡಿ ತಿನ್ನಿಸೋದು. ಮುಂಚೆ ಅದು ಸಹ ಇಲ್ಲ ಇತ್ತು, ಯಾವುದು ನಾನ್ ವೆಜ್ ಇಲ್ಲ ಇತ್ತು. ಈಗ ಇತ್ತೀಚೆಗೆ ಒಂದು 10 ವರ್ಷದಿಂದ ನಾನು ಕಲಿಸಿಕೊಂಡು ಕೊಟ್ಟದ್ದು. ಈಗ ತಿಂತ ಇದ್ದಾಳೆ, ಇನ್ನು ವಾಪಸ್ ಜಾಸ್ತಿ ಮಾಡ್ಬೇಕು ಈಗ.
ಆಮೇಲೆ ಅಂದ್ರೆ ಬೆಳಿಗ್ಗೆದು ನಾನು ತಿಂಡಿ ನೋಡಿ, ದೋಸೆ ಮಾಡಿದ್ರೆ ನೀರು ದೋಸೆ ಮಾಡಿದ್ರೆ 2 ತಿನ್ನೋದು, ಇಡ್ಲಿ ಮಾಡಿದ್ರೆ ಇವಳೆಲ್ಲ ಕಿವಿ ಕೊಡ್ತಾ ಇದ್ದಾಳೆ, ಇಡ್ಲಿ ಮಾಡಿದ್ರೆ 2 ತಿನ್ನೋದು. ಹಾಗೆ ನೋಡಿ ನೋಡಿ ನಾನು ಮಾತಾಡ್ತಿದ್ದೇನಲ್ಲ ಎಲ್ಲ ಕಿವಿ ಕೊಡುದು. ಮತ್ತೆ ರೀಲ್ಸ್ ನೋಡುವಾಗ ನನ್ನ ರೀಲ್ಸ್ ಅಂತ ಹೇಳಿದ್ರೆ ಓಡಿಕೊಂಡು ಬರ್ತಾಳೆ. ನನಗದನ್ನು ಕೆಲವೊಮ್ಮೆ ಎಂತ ಗೊತ್ತಾಗ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆ ಹೇಳಿದ್ರೆ ಅವಳ ಸೀನ್ ಮುಗ್ದಿರ್ತದೆ ಆಲ್ರೆಡಿ. ಅದು ಏನ್ ಮಾಡ್ಲಿಕ್ಕೆ ಆಗುದು ನೋಡಿ, ಈಗ ಕುತ್ಕೊಂಡಿದ್ದಾಳೆ. ಅದೇ ಮನೇಲಿ ರೀಲ್ಸ್ ಮಾಡಿದ್ರೆ ನಮ್ಮ ಹತ್ರ ಬರೋದು ಓಡ್ಕೊಂಡು ಕಾಲ ಹತ್ರ ಬರೋದು, ಅಲ್ಲಿ ಕುತ್ಕೊಳ್ಳೋದು, ಹೋಗು ಅಂತ ಹೇಳಿದ್ರೆ ಹೋಗುದಿಲ್ಲ. ತುಂಬಾ ಅಂದ್ರೆ ಅವಳಿಗೆ ಒಂದು ಏನೋ ಒಂದು ಇರ್ಬೋದು ಅವರಿಗೆ ಹಾಗೆ. ಆಮೇಲೆ ಅದೇ ಅಂದ್ರೆ ನಾನು ಹೊಟ್ಟೆ ಒಂದು ಟೈಟ್ ಆಗುವಷ್ಟು ತಿನ್ನುವುದಿಲ್ಲ. ಅಂದ್ರೆ 2 ದೋಸೆ 2 ಇಡ್ಲಿ ನನ್ನ ಫುಡ್ ಅಷ್ಟೇ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಿಂತೇನೆ. ಅಂದ್ರೆ ಜಾಸ್ತಿ ಹೆವಿ ತಿನ್ಬಾರ್ದು ನಾವು ಯಾವಾಗಲೂ ಕೂಡ. ನಮ್ಗೆ ಎಷ್ಟು ಬೇಕಷ್ಟೇ ತಿನ್ಬೇಕು. ಅಂದ್ರೆ ಹೆವಿ ಫುಡ್ ತಿಂದ್ರೆ ಎಂತ ಆಗ್ತದೆ ಅಂದ್ರೆ ಸ್ವಲ್ಪ ಫ್ಯಾಟ್ ಕೂಡ ಆಗ್ತಾರೆ. ಎಷ್ಟು ಬೇಕಷ್ಟೇ ತಿನ್ನುವುದು ನಾನು ಹಾಗೆ. ಆಮೇಲೆ ಮಧ್ಯಾಹ್ನ ಊಟ ಕೂಡ ಹಾಗೆ, ಜಾಸ್ತಿ ಊಟ ಅಂತೇಳಿ ಮಾಡುದಿಲ್ಲ. ನನಗೆ ಎಷ್ಟು ಬೇಕು, ಈಗ ನನಗೆ ಒಂದು ಎಷ್ಟು ಫುಡ್ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಓಕೆ. ಆಮೇಲೆ ಪುನಃ ಹಾಕಿ ತಿನ್ನುದು ಅಂತ ಹೇಳಿ ಇಲ್ಲ. ಹಾಗೆ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೇನೆ. ಅಂದ್ರೆ ಮೊದಲಿಂದಲ್ಲ, ಈಗಂತ ಮೊದಲೇ ನಾನ್ ವೆಜ್ ಅಷ್ಟು ತಿಂತಿಲ್ಲ, ಇದು ಸ್ವಲ್ಪ. ಮತ್ತೆ ಈಗ ಚಿಕನ್ ನೀವು ನೋಡಿರ್ಬೋದು, ಚಿಕನ್ ತಿಂದ್ರು ಕೂಡ 1-2 ಪೀಸ್, ಕೆಲವೊಮ್ಮೆ 1 ಪೀಸ್ ತಿನ್ನೋದು. ಆಮೇಲೆ ತಿನ್ನೋದು ಬೋನ್ಲೆಸ್ ಆಗಬೇಕು. ಬೋನ್ಲೆಸ್ ಆಗೋದಿಲ್ಲ, ಬೋನ್ ಇದಾಗುದಿಲ್ಲ, ತಿನ್ನುದಿಲ್ಲ. ನಾನು ಬೋನ್ಲೆಸ್ ಅಲ್ಲಿ 1-2 ಪೀಸ್ ತಿಂತೇನೆ ಅಷ್ಟೇ. ಆಮೇಲೆ ಮತ್ತೆ ಅದನ್ನು ತೆಗೆದಿಡುದು, ಇದು ಪುಟ್ಟಿಗೆ, ಇದು ಟಾಮಿಗೆ ಎಲ್ಲ ಸೈಡ್ ಅಲ್ಲಿ ನನಗೆ ಹೆಚ್ಚು ಇದ್ರು ಕೂಡ ಇಲ್ಲಿಗ ಮಾಡ್ತಾರೆ ತುಂಬಾ ತಿನ್ನ. ನನಗೆ ಹೆಚ್ಚು ನಾನು ಫುಡ್ ಅನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಎಷ್ಟು ಬೇಕಷ್ಟೇ ತಿನ್ನುದು. ಪುಟ್ಟಿ ಹೇಳಿದ್ರೆ ಗೊತ್ತಾಯ್ತಾ, 1 ನಿಮಿಷ. ಪುಟ್ಟಿ ಹೇಳಿದ್ರೆ ಯಾರು ಗೊತ್ತಾಯ್ತಾ, ಈಗ ಬಂದು ಕೂತ್ಕೊಳ್ತಾರೆ ಮೊಮ್ಮಗಳು ಪುಟ್ಟಿದು ಮೊಮ್ಮಗಳು. ಪುಟ್ಟಿ ಕಾಣುದಿಲ್ಲಲ್ಲ, ಚಿಕ್ಕ ಮಗು. ಪುಟ್ಟಿ ಅಂದ್ರೆ ಇವಳ ಅಜ್ಜಿ. ಗುಂಡಿದು ಮಗು, ಇದು ಚಿಕ್ಕ ಮಗು, ಅದು ಅಳಿಗೆ ಅಂದ್ರೆ ಸಣ್ಣ ಮಗು ಹಾಗೆ. ಆಮೇಲೆ ಎಂತ ವಿಷಯ ಅವಳು ಚಂದ ಕ್ಯೂಟ್ ಇದ್ಲಲ್ಲ, ಹೇಳಿಕ್ ಆಗುದಿಲ್ಲ. ಅವಳು ಇಲ್ಲಿ ರೋಡಿಗೆ ಕೂಡ ಹೋಗ್ತಿದ್ಲು. ಎಂತ ಆಗಿದೆ ಏನಂತ ಗೊತ್ತಿಲ್ಲ, ಮತ್ತೆ ನೋಡ್ಬೇಕು. ಅಂದ್ರೆ ಬರುವಾಳು ಎಲ್ಲಿ ಹೋಗಿದ್ದಾಳೆ ಏನಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಂತ. ರೋಡ್ ಆಕ್ಸಿಡೆಂಟ್ ಅಂತ ಆಗ್ಲಿಲ್ಲ, ನಾನೆಲ್ಲ ಕೇಳಿ ಬಂದೆ ಅಲ್ಲಿ ಅಂಗಡಿ ಹತ್ರ ಎಲ್ಲ. ನಮ್ಮ ಬೆಕ್ಕು ಬಂದೆ, ಬಂದೆ ಇಲ್ಲ ಇಲ್ಲಿ ಅಂತ ರೋಡ್ ಆಕ್ಸಿಡೆಂಟ್ ಅಂತ ಆಗಿಲ್ಲ ಇದ್ರದ್ದು ಬೆಕ್ಕಿಂದ ಅಂತ. ಬಟ್ ಅದು ಯಾರು ಹಿಡ್ಕೊಂಡು ಹೋಗಿದ್ದಾರೆ, ಆ ಬೆಕ್ಕನ್ನು ನೋಡಿದ್ರೆ ಅಷ್ಟು ರೋಮ ಎಲ್ಲ ಉಂಟು, ತುಂಬಾ ಚಂದ ಇದ್ಲ ಅವಳು. ಚಂದ ಇತ್ತು. ನಾನು ಇಲ್ಲಿ ನೇಬರ್ ಅಲ್ಲಿ ಕೂಡ ಕಾಲ್ ಮಾಡಿ ಕೇಳಿದ್ರು, ಅವ್ರು ಕೂಡ ಹೇಳಿದ್ರು ಇಲ್ಲೆಲ್ಲ ಬರ್ಲಿಲ್ಲ ಅಂತ ಹೇಳಿ. ಎಂತ ಮಾಡುದು ಅಲ್ಲ ಹಾಗೆ. ಆಮೇಲೆ ಇದು ಫ್ರೂಟ್ಸ್ ಎಲ್ಲ ನಾನು ಜಾಸ್ತಿ ತಿಂತೇನೆ. ಅಂದ್ರೆ ಬ್ಯೂಟಿ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಫ್ರೂಟ್ಸ್ ತಿನ್ಬೇಕು. ನಾನು ಫ್ರೂಟ್ಸ್ ಅನ್ನು ಜಾಸ್ತಿ ತಿಂತೇನೆ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ. ಫ್ರೂಟ್ಸ್ ಅಲ್ಲಿ ಅಂದ್ರೆ ಎಲ್ಲ ತಿಂತೇನೆ ನಾನು, ಅದು ಇದು ಅಂತ ಹೇಳಿಲ್ಲ. ಮತ್ತೆ ಬಾಳೆಹಣ್ಣು ನನಗೆ ಡೈಲಿ ಬೇಕು. ಬಾಳೆಹಣ್ಣು, ಈಗ ಮಾವಿನ ಹಣ್ಣು ಸೀಸನ್, ಮಾವಿನ ಹಣ್ಣು ಕೂಡ ತಿಂತೇನೆ. ಫ್ರೂಟ್ಸ್ ಅಂದ್ರೆ ಹೆಚ್ಚಿನವರು ಕೂಡ ನನಗೆ ಸ್ಟೋರಿಯಲ್ಲಿ ಕೇಳ್ತಾರೆ, ಮೇಡಮ್ ನಿಮ್ದು ಎಂತ ಫ್ರೂಟ್ಸ್ ಫೇವ್ರೇಟ್? ತುಂಬಾ ಮಂದಿಗೆ ಅದೊಂದು ಕೇಳುವಂತ ಹಂಬಲ ಇರ್ತದೆ. ಸೊ ಅದಕ್ಕೆ ನಾನೀಗ ಹೇಳ್ತಾ ಇದ್ದೇನೆ ವಿಡಿಯೋದಲ್ಲಿ. ಹಾಗೆ ಫ್ರೂಟ್ಸ್ ಎಲ್ಲ ತಿಂತೇನೆ ನಾನು. ಮತ್ತೆ ಆಪಲ್ ಕೂಡ ಅಷ್ಟೇ. ಆಪಲ್ ನಾನು ಜಾಸ್ತಿ ತಿನ್ನುವುದಿಲ್ಲ, ಯಾಕೆ ಹೇಳಿದ್ರೆ ಅದು ಕೂಡ ನಾನು ಅದರ ಸಿಪ್ಪೆಯನ್ನು ತೆಗ್ದೇ ತಿನ್ನೋದು. ಒಳಗಿದು ಯಾಕೆ ಹೇಳಿದ್ರೆ ಅದದ್ದು ಇದು ಹೇಳ್ತಾರೆ, ಒಂಥರ ಕ್ಯಾಂಡಲ್ ಟೈಪ್ ಅಲ್ಲಿ ಸ್ವಲ್ಪ ಇದು ಬರ್ತದೆ. ಹಾಗೆ ನಾನು ಅದನ್ನಷ್ಟು ಇದು ಮಾಡುದಿಲ್ಲ, ಇಷ್ಟಪಡುದಿಲ್ಲ. ಅದು ತಂದ್ರು ಕೂಡ ಸಿಪ್ಪೆ ತೆಗೆದುಕೊಂಡು ಒಳಗಿದು ದಾಳಿಂಬೆ ಮತ್ತೆ ಪಪ್ಪಾಯಿ ಚಿಕ್ಕ ಡೈಲಿ ಉಂಟು ಇಲ್ಲಿ. ಮತ್ತೆ ಚಿಕ್ಕು ಅಂತ ನಮ್ಮ ಗಿಡದಲ್ಲಿ ನೋಡಿ ಈಗಲೂ ತುಂಬಾ ಇದೆ ಚಿಕ್ಕು, ತುಂಬಾ ಫಲ ಕೊಟ್ಟಿದೆ. ಅದು ಕೂಡ ಉಂಟು, ಎಲ್ಲ ಫ್ರೂಟ್ಸ್ ಉಂಟು, ಎಲ್ಲ ತಿಂತೇನೆ. ಆಮೇಲೆ ಅಂದ್ರೆ ವೆಜಿಟೇಬಲ್ ಕೂಡ ತುಂಬಾ ತಿಂತೇನೆ. ವೆಜಿಟೇಬಲ್ ಕೂಡ ನಾವು ತಿನ್ಬೇಕು. ಮತ್ತೆ ಮೀನು ತುಂಬಾ ತಿಂತೇನೆ, ಮೀನು ತುಂಬಾ ಇಷ್ಟ ನನಗೆ. ಬ್ಯೂಟಿ ಟಿಪ್ ಅಂತ ಕೇಳಿದ್ದೀರಿ ನೀವು, ಅದ್ರ ಬಗ್ಗೆ ಎಲ್ಲ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ನೀವು, ಅದ್ರಲ್ಲಿ ಎಲ್ಲ ಉಂಟು. ಅಂದ್ರೆ ರೀಲ್ಸ್ ಮಾಡ್ತಾ ಇರುವಾಗಲೇ ನನಗೆ ಹೆಚ್ಚಿನವರು ನನಗೆ ನಮ್ಮ ಕರ್ನಾಟಕ ಜನತೆ ಪ್ರೋತ್ಸಾಹ ಮಾಡಿದ್ರು, ಮೇಡಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತೇಳಿ ಒಂದು ಪ್ರೀತಿ ಗೌರವ ಕೊಟ್ಟು ನನ್ನನ್ನು ತುಂಬಾ ಬೆಳೆಸಿದ್ರು ರೀಲ್ಸ್ ಅಲ್ಲಿ. ಹಾಗೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಲೈವಿಗೆ ಬನ್ನಿ ಅಂತ. ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಷ್ಟೊಂದು ಲೈವಿಗೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ಅವರ ಒಂದು ಕರ್ನಾಟಕ ಜನತೆಯ ಒಂದು ಪ್ರೀತಿ ಗೌರವಕ್ಕೆ ಬೆಲೆ ಕೊಟ್ಟು ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಸಬ್ಸ್ಕ್ರೈಬರ್ ಎಲ್ಲ ಆದ್ರು. ನಮ್ಗೆ ದಿನವೊಂದಾಗಿ ಸಬ್ಸ್ಕ್ರೈಬರ್ ಎಲ್ಲ ಹೆಚ್ಚಳ ಆಯ್ತು. ಅದು ಕೂಡ ನಾನು ಒಂದು
ನಾವು ಗೆಸ್ ಮಾಡದೆ ಒಂದು ಹೆಚ್ಚಳಾಗಿಕೊಂಡೇ ಹೋದ್ರು ಸಬ್ಸ್ಕ್ರೈಬರ್ ಎಲ್ಲ. ಅದೆಲ್ಲ ಜನತೆಯ ಪ್ರೀತಿ ಗೌರವವನ್ನು ನಾನು ತುಂಬಾ ಸಂಪಾದನೆ ಮಾಡಿದ್ದೇನೆ. ಹಾಗೆ ತುಂಬಾ ಖುಷಿ ನನಗೆ. ಆ ಒಂದು ಉದ್ದೇಶಕ್ಕೆ ನಾನು ಅಂದ್ರೆ ಎಲ್ಲ ಜನತೆ ಹೇಳಿದ್ರು ಲೈವಿಗೆ ಬನ್ನಿ ಮೇಡಮ್, ಅಂದ್ರೆ ನನ್ನ ಬ್ಯೂಟಿ ಬಗ್ಗೆ ತುಂಬಾ ಇಷ್ಟಪಡ್ತಿದ್ರು ರೀಲ್ಸ್ ಅಲ್ಲಿ. ಒಂದು ಲಿಪ್ಸ್ಟಿಕ್ ಅಂತ ಹೇಳಿ ಅದೊಂದು ನಾನು ಹಾಕ್ತೇನೆ, ಕೆಲವೊಮ್ಮೆ ಅದು ಕೂಡ ಹಾಕದೆ ಉಂಟು. ಕಾಲೇಜಲ್ಲಿ ಇರುವಾಗಲೇ ನನ್ನ ಲಿಪ್ಸ್ಟಿಕ್ ನನಗೆ ಅದೊಂದು ತುಂಬಾ ಫೇವ್ರೇಟ್, ಅದು ಕ್ರೇಜ್ ಅದು. ಹಾಗೆ ಕಾಲೇಜಲ್ಲಿ ಇರುವಾಗಲೇ ಆಗ್ತಿದೆ. ಮತ್ತೆ ನನ್ನ ಮುಖಕ್ಕೆ ನಾನು ಏನು ಹಚ್ಚಿಕೊಳ್ಳುದಿಲ್ಲ, ಅಂದ್ರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕಲ್ಲ. ಹಾಗೆ ಅದು ಇದಾಗಿ ಅಂತ ಹೇಳಿ ನಾನು ಯಾವ್ದು ಕೂಡ ಯೂಸ್ ಮಾಡ್ಲಿಲ್ಲ ಇಷ್ಟವರೆಗೆ ಕೂಡ. ಬಾಡಿ ವೇಟ್ ಕಮ್ಮಿ ಮಾಡೋದು ಹೇಗೆ ಅಂತ ಹೇಳಿ ಕೇಳಿದ್ದೀರಿ ನೀವು. ಅದ್ರ ಬಗ್ಗೆ ಅಂತ ಹೇಳುದಂತ ಹೇಳಿದ್ರೆ, ನಾವು ನೋಡಿ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ತಿಂತೇವೆ, ಓಕೆ, ಅಷ್ಟು ಸಾಕಾಗ್ತದೆ. ನಾವು ನಮ್ಮ ಮನೆ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ರೆ ಎಲ್ಲ ಒಂದು ಬಾಡಿ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತದೆ. ಆಮೇಲೆ ಮನೆ ಕೆಲಸ ಈಗ ನಾನು ಕೂಡ ಅಷ್ಟೇ ಮಿಷನ್ಗೆ ಹಾಕುದು ಮೊದಲೆಲ್ಲ. ಮತ್ತೆ ಹ್ಯಾಂಡ್ ವಾಶ್ ಮಾಡುವಂಥದ್ದೆಲ್ಲ ಹ್ಯಾಂಡ್ ವಾಶ್ ಮಾಡ್ತೇನೆ. ಆಮೇಲೆ ಬಾಡಿ ನಮಗೆ ಡೌನ್ ಮಾಡಬೇಕು, ಬಾಡಿಯನ್ನು ರೆಡ್ಯೂಸ್ ಮಾಡುದು ಅಂಥದ್ದೇನ ನಮ್ಮ ಬಾಡಿಯನ್ನು ಯಾವತ್ತೂ ನಾವು ದಂಡಿಸಬಾರ್ದು. ನಾನು ಹೇಳೋ ಪ್ರಕಾರ, ಅಂದ್ರೆ ನನ್ನ ಪ್ರಕಾರ ನಾನು ಹೇಳುದು, ಬೇರೆಯವರ ಪ್ರಕಾರ ನಂಗೆ ಗೊತ್ತಿಲ್ಲ. ನಾವು ಯಾವಾಗ ನಮ್ಮ ದೇವರು ಕೊಟ್ಟ ಈ ಒಂದು ಸುಂದರವಾದ ಬಾಡಿಯನ್ನು ಹೆಚ್ಚು ದಂಡಿಸ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಹೇಳಿದ್ರೆ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಫುಡ್ ತಿನ್ಬೇಕು. ಮತ್ತೆ ಅತಿಯಾಗಿ ತಿಂದ್ರೆ ಆಟೋಮೆಟಿಕ್ ತೋರಾಗ್ತೇವೆ ನಾವು ಅಷ್ಟೇ. ನಮ್ಗೆ ಎಷ್ಟು ಬೇಕು ಅಷ್ಟೇ ಫುಡ್ ತಿನ್ಬೇಕು. ಮತ್ತೆ ಮನೆಯೆಲ್ಲ ಈ ಸುತ್ತಮುತ್ತಲ ಏನಾದಿದ್ರೆ ಸ್ವಲ್ಪ ಗುಡಿಸ್ತೇನೆ, ಈ ಮನೆಯೆಲ್ಲ ಸ್ವಲ್ಪ ಗುಡಿಸ್ತೇನೆ. ಹಾಗೆ ಯಾಕೆ ನಮ್ಮ ಬಾಡಿ ಸ್ಟ್ರಕ್ಚರ್ ಕೂಡ ಚಂದ ಬರ್ತದೆ ಹಾಗೆ. ಆಮೇಲೆ ನಾನು ಡ್ಯಾನ್ಸ್ ಹೇಗೂ ಮಾಡ್ತೇನಲ್ಲ, ಡ್ಯಾನ್ಸ್ ಅಂತೇಳಿ ನಾನು ಈಗ ಅಂತೇಳಿ ಅಲ್ಲ ಫ್ರೆಂಡ್ಸ್, ನಾನು ಮೊದಲಿಂದಲೂ ಕೂಡ ನನ್ನ ಡ್ಯಾನ್ಸ್ ಅದೊಂದು ನನ್ನ ಹಾಬಿ. ಸತ್ರು ಕೂಡ ಬಿಡುದಿಲ್ಲ ಈ ಡ್ಯಾನ್ಸ್ ಅನ್ನು. ನನ್ನ ಜೀವ ಇರೋ ತನಕ ಡ್ಯಾನ್ಸ್ ಕುಣಿತಾನೆ ಇರ್ತೇನೆ. ಫುಲ್ ನನಗೆ ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಕೂಡ ಫುಲ್ ಸಪೋರ್ಟ್ ಮಾಡ್ತಾರೆ. ಹಾಗೆ ಎಲ್ಲರೂ ಕೂಡ ನಮ್ಮ ಮನೆ ಎಲ್ಲರೂ ಕೂಡ ಡ್ಯಾನ್ಸರೇ. ಹಾಗೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡೆ. ಅವರು ಟ್ರೈನಿಂಗ್ ಕಲ್ತವರು ತೋರ್ಸವರು, ಅವರು ಭರತನಾಟ್ಯ ಟ್ರೈನಿಂಗ್ ಮಾಡಿಕೊಂಡು ಬಂದವರು ಎಲ್ಲ. ಹಾಗೆ ಕ್ವಿನ್ ಡ್ಯಾನ್ಸ್ ನಾನೇ ಅವಳಿಗೆ ಟೀಚಿಂಗ್ ಎಲ್ಲ ಮಾಡ್ತಿದ್ದದು. ಅದು ಸಣ್ಣ ಮಗುವಿನಿಂದ ಇಬ್ರು ಮಕ್ಕಳಿಗೆ ಕೂಡ ನಿಮ್ಮ ವಿಡಿಯೋ ಮಾಡ್ತಿರೋರಿಗೆ ನಾವೇ ಕಲಿಸುದು, ಮತ್ತೆ ಪ್ಲಸ್ ಅಕ್ಕನ್ನು ಕಲಿಸ್ತಾನೆ ಅಕ್ಕ. ಇವರದು ಮೊದಲು ಇವರ ಫ್ಯಾಟ್ ಕಮ್ಮಿ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ಯೋಗ ಎಲ್ಲ ಮಾಡ್ತಿದ್ರು. ಆ ಟೈಮಲ್ಲಿ ಸ್ವಲ್ಪ ಇಷ್ಟೇ ಇದ್ರು ಫ್ಯಾಟ್. ಈಗ ನಾನು ಜಾಸ್ತಿ ಯೋಗ ಮಾಡ್ಲಿಕ್ಕೆ ಬಿಡುತ್ತಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳ್ತೇನೆ ವಿಡಿಯೋದಲ್ಲಿ. ಮೊದಲು ಇವರು ಇಷ್ಟ ಫ್ಯಾಟ್ ಇದ್ರು, ಅಂದ್ರೆ ಮದುವೆ ಆಗುವಾಗ ನಾರ್ಮಲ್ ಎಲ್ಲರೂ ಸ್ಲಿಮ್ ಇರ್ತಾರೆ, ಆಮೇಲೆ ಸ್ವಲ್ಪ ಫ್ಯಾಟ್ ಆಗ್ತಾರೆ. ಹೆಂಡತಿಯ ಕೈ ಅಡಿಗೆ ತಿಂದ ಮೇಲೆ ತೊರ ಆಗ್ತದೆ ಎಲ್ಲರೂ ಸಹ, ಹೌದಲ್ಲ? ಹಾಗೆ ಹೆಂಡತಿ ಅಡಿಗೆ ತಿಂದ ಮೇಲೆ ತೊರ ಆದ್ರೆ ಆಮೇಲೆ ಒಂದು 2 ವರ್ಷ ಮುಂಚೆ 3 ವರ್ಷ ಮುಂಚೆ ಕ್ರಿಕೆಟ್ ಪ್ಲೇಯರ್ ಇವರು. ಹಾಗೆ ಕ್ರಿಕೆಟ್ ಎಲ್ಲ ಆಟ ಆಡ್ತಾರೆ, ಅದು ಅಷ್ಟೆಲ್ಲ ಸಾಕಾಗ್ತದೆ. ಮತ್ತೆ ಬಾಡಿ ನಾವು ತುಂಬಾ ದಂಡಿಸಬಾರ್ದು. ಆಮೇಲೆ ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೋಗ ಕಂಟಿನ್ಯೂ ಒಂದು 7-8 ವರ್ಷದಿಂದ ಯೋಗ ಮಾಡ್ತಿದ್ರು. ಯೋಗ ಮಾಡಿ ಏನಾಯ್ತು ಅಂತ ಹೇಳಿದ್ರೆ, ಯೋಗ ಮಾಡುದು ಬೆಸ್ಟ್, ನಾನದು ಕೆಟ್ಟದಲ್ಲ ಅಂತ ಹೇಳ್ತೇನೆ, ಬೆಸ್ಟ್ ಅದು. ಆದ್ರೆ ಯೋಗ ಮಾಡಿ 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 ಇವರು ತುಂಬಾ ಸ್ಲಿಮ್ ಆಗಿ ಬಿಟ್ರು. ಮುಖ ಉಂಟಲ್ಲ, ಇದೆಂತಾಯ್ತು ಈಗ ನೋಡಿ, ಈಗ ಚಬ್ಬಿ ಆಗಿದ್ದಾರೆ. ಮೊದಲು ಹೀಗಿತ್ತು ಮುಖ, ಈಗ ಚಟ್ಟ ಯಾಕೆ ಗೊತ್ತಲ್ಲ, ಯೋಗ ಮಾಡಿ 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 ಎಲ್ಲರೂ ಫೋನ್ ಮಾಡಿದ್ರು. ಆಗ ಹೊಟ್ಟೆ ಸಹ ಸ್ವಲ್ಪ ಕಡಿಮೆ ಇತ್ತು, ಹೊಟ್ಟೆ ಕೂಡ ಇಲ್ಲ ಆಯ್ತು, ಎಲ್ಲ ಕಡಿಮೆ ಇತ್ತು. ಆಮೇಲೆ ಎಂತಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಮೇಡಮ್ ಏನು ಹಸ್ಬೆಂಡ್ ಸ್ಲಿಮ್ ಆದದ್ದು, ಎಂತ ಆನ್ಸರ್ ಕೊಡುದು ನಾನು. ರಿಲೇಟಿವ್ಸ್ ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ಎಲ್ಲರೂ ಕೂಡ ರಿಲೇಟಿವ್ಸ್ ಎಲ್ಲ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಸ್ವಲ್ಪ ಸ್ಲಿಮ್ ಆಗಿಲ್ಲ ಹಸ್ಬೆಂಡ್ ಅಂತ ಹೇಳಿ, ಶುಗರ್ ಉಂಟಾ. ನನಗೆ ಕೇಳಿ 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 ಅವರು ಯೋಗ ಮಾಡ್ತಿದ್ದಾರೆ ನನಗೆ ಅಂದ್ರೆ ಅಷ್ಟು ನಾನು ಸುಸ್ತಾಗಿದ್ದೆ ಹೇಳಿ. ಅಂದ್ರೆ ಇವರ ಯೋಗ ಮಾಡಿ ಮಾಡಿ ಉಂಟಲ್ಲ ಸ್ಲಿಮ್ ಆಗಿ, ಇದು ಉಂಟಲ್ಲ ಫೇಸ್ ಫುಲ್ ಒಳಗೆ ಅಂದ್ರೆ ಚಟ್ಟೆಗಟ್ಟಿತ್ತು. ಅವರೇನು ಅಷ್ಟು ಸ್ಲಿಮ್ ಆದದ್ದು, ಏನು ಅಷ್ಟು ಸ್ಲಿಮ್ ಆದದ್ದು ಅಂತ. ಹಾಗೆ ನಾನು ಹೇಳಿದ ಅವರು ಯೋಗ ಮಾಡ್ತಿದ್ದಾರೆ ಅಂತ. ಕೆಲವರು ಕೇಳ್ತಿದ್ರು ಶುಗರ್ ಏನಾದ್ರು ಉಂಟಾ ಅಂತೇಳಿ. ನನಗೊಂದು ಕೋಪ ಬರ್ತಿತ್ತು, ರಿಯಲಿ ಅಷ್ಟು ಕೋಪ ಬರ್ತಿತ್ತು. ಯಾಕೆ ಗೊತ್ತುಂಟಾ ನೋಡಿ, ಅವ್ರ ಗೆಸ್ ಮಾಡಿದ್ರೆ ಆಯ್ತಾ, ಕೇಳ್ಬೇಕಲ್ಲ, ಗೆಸ್ ಮಾಡಿದ್ರೆ ಆಯ್ತಾ ಹಾಗೆ. ಆಮೇಲೆ ನಾನು ಇವತ್ತು ಹೇಳಿದೆ, ಇನ್ನು ನೀವು ಯೋಗ ಮಾಡುದೇ ಬೇಡ, ಸ್ಟಾಪ್ ಮಾಡಿ ಅಂತ. ಯಾಕೆ ನನಗೆ ನಾಚಿಕೆ ಆಗ್ತಿತ್ತು.
ನೀವು ಯೋಗ ಮಾಡಬೇಡಿ, ಸ್ಟಾಪ್ ಮಾಡಿ. ಹಾಗೆ ಯೋಗ ಬಿಟ್ಟವರು ಈಗ ಸ್ವಲ್ಪ ದಪ್ಪ ಆಗಿ ಸ್ವಲ್ಪ ಹೊಟ್ಟೆ ಬಂದಿದೆ ಅಷ್ಟೇ. ಈಗ ಹೊಟ್ಟೆಗೋಸ್ಕರ ಅವರೊಂದು ಎಕ್ಸಸೈಸ್ ಮಾಡ್ತಾರೆ ಅವರು, ಅದು ಬೇರೆ ಎಕ್ಸಸೈಸ್. ಓಕೆ, ಆಮೇಲೆ ಅದನ್ನು ಯೋಗ ಬೇಡ ಅಂತ ಈ ಜಾಸ್ತಿ ಯೋಗ ಮಾಡಿ ತುಂಬಾ ಇದಾಗ್ತಾರೆ, ಸ್ಲಿಮ್ ಆಗ್ತಾರೆ. ಈಗ ಮಾಡ್ತಾರೆ, ಅದು ಲಿಮಿಟ್, ಹೊಟ್ಟೆಗೆ ಮಾತ್ರ ಮಾಡಿ ಅಂತ ಹೇಳಿದ್ದೀನಿ ನಾನು. ಏನು ಎಕ್ಸಸೈಸ್ ಇದ್ರೆ ಹೊಟ್ಟೆಗೆ ಮಾಡಿ, ಇಡೀ ಬಾಡಿಗೆ ಮಾಡ್ಲಿಕ್ಕೆ ಹೋಗಿ. ಮತ್ತೆ ಎಷ್ಟಾದ್ರೂ ಪೊಲೀಸ್ ಆಫೀಸರ್ ಅಲ್ಲ, ಸ್ವಲ್ಪ ತೋರಾಗಿ ಸ್ವಲ್ಪ ಅದರ ಒಂದು ಗಟ್ಟಿ ಇರ್ಬೇಕಲ್ವಾ. ಪೊಲೀಸ್ ಆಫೀಸರ್ ಅಲ್ಲ, ಅದೊಂದು ಗಟ್ಟಿ ಇರ್ಬೇಕಲ್ಲ, ಹಾಗೆ ಸ್ವಲ್ಪ ತೋರ ಇರ್ಬೇಕಲ್ಲ. ಹಾಗೆ ಸ್ವಲ್ಪ ಕಳ್ಳರಿಗೆ ಸ್ವಲ್ಪ ಎಚ್ಚರಿಕೆ ಕೂಡ ಬೇಕಲ್ವಾ. ಹಾಗೆ ನೀವು ಹೀಗೆ ಇರಿ, ನೀವು ಹೀಗಿದ್ರೆ ನನಗೆ ಖುಷಿ ಅಂತ ಹೇಳಿದ್ದೀನಿ ನಾನು. ಹೊಟ್ಟೆ ಅಲ್ಲ, ಹೊಟ್ಟೆಯಲ್ಲಿ ಮಾತ್ರ ಸ್ವಲ್ಪ ನಮ್ಮಲ್ಲೊಂದು ಎಕ್ಸಸೈಸ್ ಉಂಟು, ಒಂದು ರೋಪ್ ಉಂಟು, ರೋಪಲ್ಲಿ ಮಾಡ್ತಾರೆ, ಹೋದಷ್ಟು ಸಾಕು. ಮತ್ತೆ ಅಂತ ಹೇಳಿದ್ರೆ ಮಕ್ಕಳು ಅಡಗಿಸಿರ್ತಾರ ರೋಪ್ ಅನ್ಸ ಹೀಗಿದ್ರೇನೆ ಚಂದ, ಚಬ್ಬಿ ಚಬ್ಬಿಯಾಗಿ. ಮುಂಚೆಯಾಗಿ ಅಷ್ಟ ಈಗ ಲುಕ್ ಚಂದ ನೋಡಿ. ಮಗಳು ಹೇಳಿದ್ದಾರ ಮತ್ತೆ ಬೆಳಿಗ್ಗೆ ಹುಡುಕಿಕೊಂಡು ತೆಗೆದುಕೊಂಡು ವಾಪಸ್ ಮಾಡ್ತಾರೆ. ಅವತ್ತ ಅವಳ ಹತ್ರ ಚೊರೆ ಮಾಡ್ತಾರೆ ತುಂಬಾ, ಯಾರ ಹತ್ರ ಸಿಟಿ ಹತ್ರ ಕೊಡು ಕೊಡು ಅಂತ. ಅದೊಂದು ರೋಪಲ್ಲಿ ಒಂದು ಎಕ್ಸಸೈಸ್ ಮಾಡ್ತಾರೆ ಅವರು. ಅಂದ್ರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮಾಡ್ತಾರೆ. ಮತ್ತೆ ನಾನು ಬಾಡಿಗೆ ಮಾಡಬೇಡಿ ಹೇಳಿದ್ದೀನಿ, ಯಾಕೆ ಗೊತ್ತಾ, ಮತ್ತೆ ಪುನಃ ಸ್ಲಿಮ್ ಆಗಿ ನಮ್ಗೆ ಯಾಕೆ ಸುಮ್ಮನೆ. ನಾನು ಅದಕ್ಕೆ ಹೇಳುದು, ಯಾರು ಡಯಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಡಯಟ್ ಅದೆಲ್ಲ ಸುಮ್ಮನೆ. ಈಗ ನಮ್ಗೆ ಎಷ್ಟು ಬೇಕು ಹೊಟ್ಟೆಗೆ ನಾವು ಲಿಮಿಟ್ ಫುಡ್ ತಿನ್ಬೇಕು, ಸಾಕಾಗ್ತದೆ ಅಷ್ಟೇ. ಅದೊಳ್ಳೆ ಒಂದು ಎಕ್ಸಸೈಸ್ ಮಾಡ್ಬೇಕು. ಮತ್ತೆ ಡ್ಯಾನ್ಸ್ ಮಾಡಿ, ಅಥವಾ ಡೈಜೆಷನ್ ಆಗ್ಲಿಕ್ಕೆ ಒಂದು ವಾಕ್ ಮಾಡಿ. ಬೇಡ ನೀವೇ ಮ್ಯೂಸಿಕ್ ಹಾಕಿ ನೀವೇ ಹೀಗೆ ಡ್ಯಾನ್ಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ಡ್ಯಾನ್ಸ್ ಮಾಡಿ. ನಾನು ನಿಮಗೆ ಗೂತಲ್ಲಿ ಡ್ಯಾನ್ಸ್ ಮಾಡಿದ್ರೆ ಆಗುದಿಲ್ಲ. ಇದು ನಾನು ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೆ. ಆಮೇಲೆ ನೀವು ಡ್ಯಾನ್ಸ್ ಮಾಡಿ ನೋಡಿ. ನಾನು 2 ಡೆಲಿವರಿ ಆದ ಮೇಲೆ ಕೂಡ ನಾನು ಮಾಡಿದ್ದು ನನ್ನ ಡ್ಯಾನ್ಸ್ ಅಲ್ಲಿ ನನಗೆ ಹೊಟ್ಟೆ ಇಲ್ಲ ನೋಡಿ. 2 ಡೆಲಿವರಿಯಲ್ಲಿ ಕೂಡ ನನಗೆ ಹೊಟ್ಟೆ ಬರಲಿಲ್ಲ, ಅದು ಕೂಡ ಸಿಸರಿನ್ ಡೆಲಿವರಿ. ಹಾಗೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ. ನಂದು ಏನೋ ಮ್ಯೂಸಿಕ್ ಹಾಕುದು, ಡ್ಯಾನ್ಸ್ ಮಾಡುದು ಅಷ್ಟೇ, ಮತ್ತೆ ಬೇರೆ ಇಲ್ಲ. ಮತ್ತೆ ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ ಅಂತ ಹೇಳಿದ್ರೆ ಎಲ್ರು ಕೂಡ ಫ್ಯಾಟ್, ಯಾರು ಇವರ ಅಕ್ಕ ತಂದೆ ತಾಯಿ, ಇದೊಂದು ಅವರ ಹೆರಿಡೇಟರಿ ಸಹ ಹಾಗೆ ಸೇಮ್ ಉಂಟು. ಅಂದ್ರೆ ಅವರ ಜನರೇಷನ್ ಬಂದದಾಗೆ ಅವರ ಫ್ಯಾಮಿಲಿ ಫುಲ್ ತೋರ ಇದ್ದಾರೆ, ಹಾಗೆ ಫ್ಯಾಟ್ ಕಾಣುದು ಡ್ಯಾಡಿ. ಅಂದ್ರೆ ಅವ್ರಿಗೆ ಎಂತ ಕೊಲೆಸ್ಟ್ರಾಲ್ ಅಂತದ್ದು ಏನಿಲ್ಲ, ಎಲ್ಲ ಫಿಸಿಕಲ್ ಆಗಿ ಫಿಟ್ ಆಗಿದ್ದಾರೆ ಡ್ಯಾಡಿ, ಮತ್ತೆ ಸ್ವಲ್ಪ ತೋರ ಅಷ್ಟೇ. ಈಗ ನಿಂದು ಸೈಲೆಂಟ್ರಲ್ಲಿ ತೋರ ಇದ್ದೀರಾ? ಡಿಪಾರ್ಟ್ಮೆಂಟ್ ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ ಟೆಸ್ಟ್ ಎಲ್ಲ ಉಂಟು, ಎಲ್ಲ ಕೊಲೆಸ್ಟ್ರಾಲ್ ಅದು ಇದು ಹಾರ್ಟ್ ಇಂದ ಅದೆಲ್ಲ ಉಂಟು, ಶುಗರ್ ಇದು ಮತ್ತೆ ಎಲ್ಲ ತುಂಬಾ ಟೆಸ್ಟ್ ಉಂಟು ನಮಗೆ. ಹಾಗೆ ಅದರಲ್ಲಿ ಏನು ಬರೋದಿಲ್ಲ. ಇದರ ಬಗ್ಗೆ ನಮ್ಮ ಒಬ್ರು ಫ್ರೆಂಡ್ ಡಾಕ್ಟರ್ ಒಬ್ರು ಇದ್ರು ಪ್ರಾಯದವರು, ಅವರೀಗ ಮೃತಪಟ್ಟಿದ್ದಾರೆ. ಹಾಗೆ ಅವರು ಅಂತ ಹೇಳಿದ್ರು ಕೊಲೆಸ್ಟ್ರಾಲ್ 4 ಉಂಟು, 4 ಟೆಸ್ಟ್ ಮಾಡಬೇಕು, ಮನೆಗೆ ಒಂದು ತೋರಿಸು ಅಂತ ಕರ್ಕೊಂಡು. ಹಾಗೆ ನಾನು ಹೋಗಿ ಅವ್ರು ಬಂದ ಚೀಟಿ ನೋಡ್ಕೊಂಡು ಐಡಿಯಲ್ಲಿ ಹೋಗ್ಕೊಂಡು, ಐಡಿಯಲ್ ಬ್ಲಡ್ ಇದ್ದಲ್ಲಿ ಅಲ್ಲಿ ಹೋಗ್ಕೊಂಡು ಟೆಸ್ಟ್ ಮಾಡಿ ಬಂದೆ. ಅವ್ರು ಹೇಳಿದ್ರು ಏನಿಲ್ಲ ಮಾರಿ, ನಿನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನಷ್ಟಕ್ಕೆ ನೀನು ಮಾಡಿಕೊಂಡು ಎಕ್ಸಸೈಸ್ ಮಾಡಿ ಸಫರ್ ಆಗಬೇಕಲ್ಲದೆ ನಿಮ್ಮ ದೇಹದಲ್ಲಿ ಯಾವುದೇ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, 4 ಕೊಲೆಸ್ಟ್ರಾಲ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅದು ನಿನ್ನ ಹೆರಿಡಿಟಿ, ಯಾಕಂದ್ರೆ ನಿನ್ನ ಅಜ್ಜನ ಕಾಲದಿಂದಲೇ ಬಂದಿದೆ ನಿಮಗೆ, ಅದನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀನು ಬೇಕಾದ್ರೆ ಮಾಡ್ಬೋದು, ಎಕ್ಸಸೈಸ್ ಮಾಡ್ಕೊಂಡು ಮಾಡ್ಬೋದು ಅಷ್ಟೇ, ಬೇರೆ ಏನು ಸಾಧ್ಯ ಇಲ್ಲ. ನಾವು ಹೇಳುದಿಷ್ಟೇ. ಈಗ ನಾನೊಂದು ಫೈನಲ್ ಆಗಿ ಹೇಳಿಬಿಡ್ತೇನೆ, ಅಂದ್ರೆ ಯಾರು ಕೂಡ ತಮ್ಮ ದೇಹವನ್ನು ದಂಡಿಸ್ಲಿಕ್ಕೆ ಹೋಗ್ಬೇಡಿ. ಒಂದು ಕೆಲವರಿಗೆ ಜಿಮ್ಮಿಗೆಲ್ಲ ಹೋಗ್ತಾರೆ, ಅದೊಂದು ಫ್ಯಾಷನ್ ಆಗಿದೆ. ನನ್ನ ಪ್ರಕಾರ ನಾನು ಹೇಳೋದಿಷ್ಟೇ, ನಾನೊಂದು ಸಜೆಸ್ಟ್ ಮಾಡುವಂತ ಹೇಳಿದ್ರೆ, ಅಂದ್ರೆ ಯಾರು ಕೂಡ ಒಂದು ತಮ್ಮ ಜೀವವನ್ನು, ತಮ್ಮ ಒಂದು ಬಾಡಿಯನ್ನು ದಂಡಿಸ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಜಾಸ್ತಿ ಎಕ್ಸರ್ಸೈಸ್ ಮಾಡಿಕೊಂಡು ನಾನು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅಂತಲ್ಲ, ನೀವು ಲಿಮಿಟೆಡ್ ಫುಡ್ ತಿನ್ನಿ, ಲೈಟ್ ಆಗಿ ಎಕ್ಸರ್ಸೈಸ್ ಹೇಳಿದ್ರೆ ವಾಕಿಂಗ್ ಗೀಕಿಂಗ್ ಅದು ಮಾಡ್ಕೊಂಡಿರಿ. ಹಾಗೆ ನನ್ಗೆ ಆಗ್ಲಿ ಇವರಿಗಾಗ್ಲಿ ಶುಗರ್, BP ಅಂತದ್ದು, ಕೊಲೆಸ್ಟ್ರಾಲ್ ಅಂತದ್ದು ಯಾವುದಿಲ್ಲ ನೋಡಿ. ನಾವು ಖುಷಿಯಲ್ಲಿದ್ದೇವೆ. ಈಗ ಕೆಲವರ ಇಷ್ಟು ತೋರ ಇದ್ದಾರೆ, ಹೊಟ್ಟೆ ಇದ್ದಾರೆ, ಆಕ್ಚುಲಿ ಅವ್ರಿಗೆ ಏನು ಇರುದಿಲ್ಲ, BP ಶುಗರ್ ಕೊಲೆಸ್ಟ್ರಾಲ್ ಯಾವ್ದು ಇರುದಿಲ್ಲ, ತುಂಬಾ ಸ್ಕಲ್ಟ್ ಆಗಿರ್ತಾರಲ್ಲ ಅವರಿಗೆಲ್ಲ ಕಾಯಿಲೆ. ಅವರಿಗೆ ನೋಡಿ ನೀವು ಅವರಿಗೆ ಕೊಲೆಸ್ಟ್ರಾಲ್ ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವರಿಗೆ ನೋಡಿದ್ರೆ ಎಲ್ಲ ಕೊಲೆಸ್ಟ್ರಾಲ್ ಉಂಟು. ಅವ್ರು ಹೇಳ್ತಾರೆ ಸರ್ ನೀವು ಇಷ್ಟು ತೋರ ಇದ್ದೀರಿ, ನಿಮಗೆ ಏನು ಕೊಲೆಸ್ಟ್ರಾಲ್ ಇಲ್ಲ, ನಮಗೆ ಕೊಲೆಸ್ಟ್ರಾಲ್ ಉಂಟು ಅಂತ ಹೋಗಿ ಡಾಕ್ಟರ್ ಹಚ್ಚುದು ಏನ್ ಬರೋದು ಬೇಡ. ನಾವು ಹೇಳುದು, ನಾವು ಯಾರನ್ನ ಒಂದು ಇದು ಮಾಡಿ ಮಾತಾಡುದಲ್ಲ, ಅಂದ್ರೆ ನಾವು ಒಂಥರ ಜನರಲ್ ಆಗಿ ಹೇಳಿದ್ದು ಅಷ್ಟೇ. ಅಂದ್ರೆ ನಾನು ಹೇಳುದಿಷ್ಟೇ, ಅಂದ್ರೆ ಬಾಡಿಯನ್ನು ದಂಡಿಸ್ಲಿಕ್ಕೆ ಹೋಗ್ಬೇಡಿ ದಯಮಾಡಿ. ಯಾಕೆ ದೇವರು ನಮ್ಗೆ ಭೂಮಿಗೆ ಕಳಿಸಿದ್ದಾರೆ, ನಾವು ಒಳ್ಳೆ ರೀತಿಯಲ್ಲಿ ಒಂದು ರೂಪ ಕೊಟ್ಟು ದೇವರು ನಮ್ಮನ್ನು ಪ್ರೀತಿಯಿಂದ ಕಳಿಸಿದ್ದಾರೆ. ಹಾಗೆ ನಾವು ಈ ದೇಹವನ್ನು ಯಾಕೆ ದಂಡಿಸ್ಬೇಕು ಅಷ್ಟೇ. ಮತ್ತೆ ಇವತ್ತು ಇದ್ದವರು ನಾಳೆ ಇರುವುದಿಲ್ಲ,
ಹಾಗೆ ಜೀವನದಲ್ಲಿ ಮುಖ್ಯವಾಗಿ ಏನಂದ್ರೆ ಖುಷಿಯಲ್ಲಿರ್ಬೇಕು. ಮನೆಯಲ್ಲಿ ಕೂಡ ಅಷ್ಟೇ, ಈಗ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು. ನೋಡಿ, ಈಗ ಮಕ್ಕಳು ಯೌವನ ಸಣ್ಣದಿರೋ ನಾವು ಮಕ್ಕಳಿಗೆ ಬೈದುಕೊಂಡು ಜೋರು ಮಾಡಿಕೊಂಡು ಓದಿಸ್ತೇವೆ, ಕಲಿಸ್ತೇವೆ, ಅದೆಲ್ಲ ಮಾಡ್ತೇವೆ. ಮಕ್ಕಳು ಬೆಳೀತಾ ಬೆಳೀತಾ ಯೌವನಕ್ಕೆ ಬರ್ತಾರೆ. ಹಾಗೆ ಯೌವನಕ್ಕೆ ಬರೋದು ನಾವು ಮಕ್ಕಳ ಜೊತೆ ಒಂಥರ ಫ್ರೆಂಡ್ಲಿ ಆಗಿರ್ಬೇಕು. ಅವರನ್ನು ಒಂಥರ ಬೇರೆ ದೃಷ್ಟಿಯಿಂದ ನೋಡಬಾರ್ದು. ನೋಡಿ, ಫ್ರೆಂಡ್ಲಿ ಆಗಿರ್ಬೇಕು. ಆಗ ಎಂತ ಆಗ್ತದೆ, ಒಂದು ಮನೆಯ ಬಾಂಡಿಂಗ್ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಯೌವನ ಅವಸ್ಥೆ ಬರುವಾಗ ನಾವು ಕೂಡ ಮಕ್ಕಳಾಗಿ ಇರ್ಬೇಕು, ಅವರ ಜೊತೆ ಮಕ್ಕಳಾಗಿ ಇರ್ಬೇಕು. ನಾನು ಸಜೆಸ್ಟ್ ಮಾಡೋದು ಅಷ್ಟೇ. ಮತ್ತೆ ನೋಡಿ, ಹಣ ಕೂಡ ಅಷ್ಟೇ. ಹಣ ಇಂಪಾರ್ಟೆಂಟ್ ಅಲ್ಲ. ಯಾವ ಮನುಷ್ಯನಿಗೆ ಜಾಸ್ತಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡಿ, ಹಣ ಇಲ್ಲ ನಮ್ಮಲ್ಲಿ, ಅದು ಇಲ್ಲ, ಇದು ಇಲ್ಲ ಅಂತೇಳಿ ಜಾಸ್ತಿ ಚಿಂತೆಯನ್ನು ಬಿಟ್ಟು ಬಿಡಿ. ನೀವು ಚಿಂತೆ ಬಿಟ್ಟಿರಾ ನಿಮ್ಗಿಂತ ಆರೋಗ್ಯದಲ್ಲಿರುವವರು ಯಾರೂ ಇಲ್ಲ. ಚಿಂತೆ ಮಾಡಿದವನಿಗೆ ನೋಡಿ ಹೇಳ್ತಾರಲ್ಲ, ಅವನ ದೇಹವೇ ಸುಡ್ತಾರೆ ಅಂತೆ. ಮತ್ತೆ ಯಾವುದೇ ವಿಷಯದ ಬಗ್ಗೆ ಜಾಸ್ತಿ ಆಲೋಚನೆ ಡೀಪ್ ಆಗಿ ಆಲೋಚನೆ ಮಾಡಬೇಕು. ಎಷ್ಟು ಬೇಕಷ್ಟೇ ಆಯ್ತಲ್ಲ, ನಾಳೆ ನೋಡುವ. ಹಾಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ನೋಡಿ, ಇವತ್ತಿದ್ದವ್ರು ನಾಳೆ ಇಲ್ಲ. ಲೈಫ್ ಇಸ್ ಶಾರ್ಟ್, ಮೇಕ್ ಎ ಸ್ವೀಟ್ ಅಂತೇಳಿ. ಹಾಗೆ ನಮ್ಮ ಲೈಫನ್ನು ನಾವೇ ಖುಷಿ ಪಡ್ಬೇಕು. ಈಗ ನಮಗೆ ಇನ್ನೊಬ್ರು ಸಂತೋಷ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ನಮ್ಗೆ ಹೊರಗಿನಿಂದ ಯಾರಾದ್ರೂ ನಮ್ಗೆ ಖುಷಿ ತಂದು ಕೊಡ್ತಾರಾ, ಸಂತೋಷ ತಂದು ಕೊಡ್ತಾರೆ? ಇಲ್ಲ. ಅದು ಇರುವುದು ನಮ್ಮಲ್ಲಿ ಇರುವುದು, ನಮ್ಮ ಒಂದು ಕೈಯಲ್ಲಿ ಇರುವುದು ಅಷ್ಟೇ. ಈಗ ಹಣ ನೋಡಿ, ಹಣ ಕೂಡ ನಾನು ಹೇಳ್ತೆ, ಹಣ ಇಂಪಾರ್ಟೆಂಟೇ ಅಲ್ಲ. ಯಾಕೆ, ನಮ್ಮ ಅವಶ್ಯಕತೆಗಳಿಗೆ ಮಾತ್ರ ದುಡ್ಡು ಬೇಕು ಅಷ್ಟೇ ಅಲ್ಲದೆ ಮಿತಿ ಮೀರಿ ದುಡ್ಡು ಕೂಡ ಇರಬಾರ್ದು. ಅವನು ಹುಚ್ಚಾಗ್ತಾನೆ ಮಾತ್ರ. ಅಷ್ಟೇ. ಈಗ ನಮ್ಗೆ ಎಷ್ಟು ಅವಶ್ಯಕತೆ ಉಂಟು ಅಷ್ಟೇ ನಮ್ಮಲ್ಲಿ ಹಣ ಇರ್ಬೇಕು. ಎಷ್ಟು ಅವಶ್ಯಕತೆಗಳಿಗೆ ದುಡ್ಡು ಬೇಕು ಅಷ್ಟೇ. ಮತ್ತೆ ಕೆಲವರು ನೋಡಿ, ಒಂದು ತುಂಬಾ ಆಸೆ ಪಡುದು, ಹಣವನ್ನು ಬ್ಯಾಂಕಲ್ಲಿ ಇಟ್ಟುಕೊಂಡು ಇಬ್ರು ಗಂಡ ಹೆಂಡತಿ ಜೀವನ ಪೂರ್ತಿ ದುಡಿಯುದು. ಲಾಸ್ಟಿಗೆ ಎಂತ ಆಗ್ತದೆ, ಆ ದುಡ್ಡು ಹಾಸ್ಪಿಟಲ್ಗೆ ಹೋಗ್ತದೆ. ಈ ಮಾತು ಮಾತ್ರ ಸತ್ಯ. ನಾನು ಹೇಳಿದ್ದು, ಅವರ ಮನೆಯಲ್ಲಿ ಅಂತೂ ಖುಷಿ ಇಲ್ಲ. ನಾನು ಎಷ್ಟೋ ಮನೆಯನ್ನು ನೋಡಿದ್ದೀನಿ, ಅವರ ಮನೆಯಲ್ಲಂತೂ ನೆಮ್ಮದಿಯೇ ಇಲ್ಲ. ಒಂದು ಆ ರೀತಿ ಒಂದು ಬೆಳೀತಾರೆ ನೋಡಿ. ಕೆಲಸ ಮನೇಲಿ ಬಂದ ಕೆಲಸ, ಒಂದು ಜಾಲಿ ಇರುವುದಿಲ್ಲ. ನಾನು ಮುಖ್ಯ ಹೇಳುವ ಅಂತ ಹೇಳಿದ್ರೆ ನೋಡಿ, ಮಕ್ಕಳ ಜೊತೆ ಆದಷ್ಟು ಪ್ರೀತಿಯಿಂದ ಬೆರೀರಿ. ಮತ್ತೆ ಮಕ್ಕಳು ಕೂಡ ಒಂದು ಯೌವನಕ್ಕೆ ಬಂದಾಗ ನೀವು ಕೂಡ ಮಕ್ಕಳಾಗಿ ಅವರ ಜೊತೆ ಒಂದು ಸಂತೋಷವನ್ನು ಕಳೆಯಿರಿ. ಗಂಡನೊಟ್ಟಿಗೆ ಕೂಡ ಜಾಲಿಯಲ್ಲಿ ಒಂದು ಮೆಂಟಲಿ ಫಿಸಿಕಲಿ ಆಗಿ ಗಂಡನ ಜೊತೆ ಒಳ್ಳೆ ರೀತಿ ಕೋಆಪರೇಟ್ ಮಾಡಿ, ಒಳ್ಳೆ ರೀತಿ ಹೋಗಿ ತಿರುಗಾಟಕ್ಕೆ ಹೋಗ್ಕೊಂಡು ಜಾಲಿ ಮಾಡಿ. ಕೂಡ ಮಧ್ಯಮ ವರ್ಗದವರೇ. ಈಗ ನಮ್ಮಲ್ಲಿ ಕೂಡ ದೇವರ ದಯದಿಂದ ಆಸ್ತಿ ಅಂತಸ್ತು ಏನಿಲ್ಲ. ದೇವರ ದಯದಿಂದ ಮನೆ ಉಂಟು, ನೆಮ್ಮದಿಯಾಗಿ ಇರ್ಲಿಕ್ಕೆ ಮನೆ ಉಂಟು, ನೆಮ್ಮದಿ ಉಂಟು. ಮುಖ್ಯವಾಗಿ ಹೇಳುದು ನೋಡಿ, ಮನೆಯಲ್ಲಿ ನೆಮ್ಮದಿ ಬೇಕು. ಇದು ಕೋಟಿ ಕೊಟ್ಟರು ಕೂಡ ಸಿಗುದಿಲ್ಲ. ಎಷ್ಟೋ ಕೋಟಿಗಟ್ಟಲೆ ಇದ್ದವನಿಗೂ ಕೂಡ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಅಥವಾ ಕೋಟಿಗಟ್ಟಲೆ ಇದ್ದವನಿಗೂ ಕೂಡ ತಿನ್ಲಿಕ್ಕೆ ಭಾಗ್ಯ ಇರುವುದಿಲ್ಲ. ಅವನಿಗೆ ಶುಗರ್ ಅದು ಇದೆಲ್ಲ ಉಂಟು. ಇದು ನಾನು ಹೇಳುವ ಮಾತು ಸತ್ಯವಿದು. ಅವನಿಗೆ ಕಾಯಿಲೆ ಇರ್ತದೆ. ಅದಕ್ಕೆ ಆದಷ್ಟು ಮನೆಯಲ್ಲಿ, ಮನೆ ಸಣ್ಣದಿರ್ಲಿ ದೊಡ್ಡದಿರ್ಲಿ ಅದು ಮುಖ್ಯವೇ ಅಲ್ಲ. ನೋಡಿ, ಮನೆಯಲ್ಲಿ ನೆಮ್ಮದಿ ಮುಖ್ಯ. ನೆಮ್ಮದಿಯಲ್ಲಿ ಇರಿ, ಖುಷಿಯಲ್ಲಿ ಇರಿ. ಈಗ ಏನಾದ್ರು ತಿನ್ಲಿಕ್ಕೆ ಆಸೆ ಆಯ್ತಾ, ಹೋಗಿ ತಿಂದು ಬನ್ನಿ. ಅದನ್ನು ಬಿಟ್ಟು ಅದನ್ನು ಬೇರೆದಕ್ಕೆ ಹಣ ಇಡುವ, ಬೇರೆದಕ್ಕೆ ಆಗ್ತದ ಆ ದುಡ್ಡು, ನಾವು ತಿಂದು ಯಾಕೆ ವೇಸ್ಟ್ ಮಾಡೋದು? ಅದುವೇ ಮಾಡೋದು ದೊಡ್ಡ ತಪ್ಪು ಜನರು. ಯಾಕೆ ನಾವು ಅದು ಮಾಡ್ಬೇಡಿ. ನಿಮ್ಗೆ ಆಸೆ ಉಂಟಾ, ಹೋಗಿ ತಿಂದು ಬನ್ನಿ, ಒಂದು ಎಂಜಾಯ್ ಮಾಡಿ ಬನ್ನಿ ಮನೆಯವರು. ಮತ್ತೆ ಎಂತ ಉಂಟು, ಏನಿಲ್ಲ. ಈಗ ನೀವು ಹಣ ಇರ್ತೀರಿ, ಆದ್ರೆ ಮಾಡುವಂತ ಖುಷಿಯಿಂದ ಯಾವ ವಸ್ತುವನ್ನು ತೆಗಿಬೇಕು, ಯಾವ ವಸ್ತುವನ್ನು ತಿನ್ಬೇಕು ಅದನ್ನ ನಾವು ತೆಗಿಬೇಕು. ನಮ್ಗೆ ಈಗ ಹಣ ಉಂಟು, ಅದನ್ನ ನಾವು ಖರೀದಿಸ್ಬೇಕು. ಅಥವಾ ತಿನ್ಲಿಕ್ಕೆ ಆಸೆ ಉಂಟಾ, ಹೋಗಿ ತಿನ್ಬೇಕು. ನೋಡಿ, ಈಗ ನೀವು ಅದನ್ನ ನನಗೆ ತೆಗಿಲಿಕ್ಕೆ ಇಷ್ಟ ಇಲ್ಲ, ತಿನ್ನುದು ಬೇಡ, ದುಡ್ಡನ್ನು ಬೇರೆದಕ್ಕೆ ಹಾಕುವ, ಮನೆಗೆ ಸಾಮಾನು ತರುವ, ಅಥವಾ ಮನೆಗೆ ಏನಾದ್ರೂ ಮಕ್ಕಳಿಗೆ ಆಯ್ತು ಅಥವಾ ಬೇರೆ ಗಂಟಕಾಯ್ತು, ಅಥವಾ ಶೇಖರಿಸಿಡುವ ದುಡ್ಡನ್ನು, ಹೊರಗೆ ತಿನ್ನುದು ಬೇಡ, ಯಾಕೆ ಖರ್ಚು ಮಾಡುದು ಅಂತೆಲ್ಲ ಮೆಂಟಾಲಿಟಿ, ಒಂದು ಮನಸ್ಥಿತಿ ಇರ್ಬೋದು ಜನರಲ್ಲಿ. ಆದ್ರೆ ಅದು ತಪ್ಪು ನಿಜವಾಗಿ ನಾನು ಹೇಳುದು. ಯಾಕೆ ಹೇಳಿದ್ರೆ, ಜಾಸ್ತಿ ಆಸೆ ಪಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಿಮ್ಮಲ್ಲಿ ಒಳಗೆ ನಿಮ್ಮಲ್ಲಿ ಆಸೆ ಇರ್ತದೆ, ತಿನ್ಬೇಕು, ಹೊರಗಡೆ ತಿರ್ಗಾಡ್ಬೇಕು. ನೀವು ಆ ಆಸೆಯನ್ನು ಒಂಥರ ಒಳಗೆ ಅದನ್ನು ಮುಚ್ಚಿಡ್ತೀರಿ, ಗೊತ್ತಾಯ್ತಲ್ಲ? ಆ ಮುಚ್ಚಿಡುವುದರಿಂದ ಎಂತ ಆಗ್ತದೆ, ನೀವು ಸ್ವಲ್ಪ ಖಿನ್ನತೆಗೆ ಒಳಗಾಗ್ತೀರಿ. ಅಂದ್ರೆ ನಾನು ನಂಗೆ ಅದು ತಿನ್ಬಹುದು, ನಿಮ್ಮಲ್ಲಿ ಆಸೆ ಇರ್ತದೆ, ಅದು ನಾವು ತಿನ್ಬೇಕು. ಈಗ ಆಕ್ಚುಲಿ ನಾನೊಂದು ವಿಷಯ ಹೇಳುದು, ಒಂದು ಬಿರಿಯಾನಿ ತಿನ್ಬೇಕು. ಬಿರಿಯಾನಿ 150 ರೂಪಾಯಿ ಅಷ್ಟು ರೇಟ್, 150 ರೂಪಾಯಿ ಉಂಟು. ಯಾಕೆ ನಾನು ಹಣ ಹಾಕಿ ತಿನ್ಬೇಕು, ಅದಕ್ಕೆ ಸುಮ್ಮನೆ ವೇಸ್ಟ್, ಅದಕ್ಕೆ ನನ್ನ ಮೊಬೈಲಿಗೆ ಅದಕ್ಕೆ ರೀಚಾರ್ಜ್ ಮಾಡುವ ಅಂಥದ್ದೆಲ್ಲ ಒಂದು ಮನಸ್ಥಿತಿ ಇರ್ತದೆ ಕೆಲವರಲ್ಲಿ. ಆದ್ರೆ ಅದು ತಪ್ಪು. ಬಿರಿಯಾನಿ ತಿನ್ಲಿಕ್ಕೆ ಆಸೆ ಉಂಟು, ಹೋಗಿ ಬಿರಿಯಾನಿ ತಿನ್ನಿ, ಏನಾಗುದಿಲ್ಲ, ಏನು ಕೂಡ ಆಗುದಿಲ್ಲ ಅಲ್ವಾ? ಹಾಗೆ ಹೋಗಿ ತಿನ್ಬೇಕು. ಮತ್ತೆ ಅದನ್ನೇ ಹಣವನ್ನು ಶೇಖರಣೆ ಮಾಡಿಟ್ಟು ಯಾವ್ದಕ್ಕಾಗ್ತದೆ ಹಾಗೆ ಈಗ ಅಂತೇಳಿ ಆ ರೀತಿಯೆಲ್ಲ ಬುದ್ಧಿ ಬಂದ್ರೆ ನಿಮ್ಮೊಳಗೆ ಒಂಥರ ಖಿನ್ನತೆ ಶುರುವಾಗ್ತದೆ. ಅದೇ ಡಿಪ್ರೆಷನ್ ಅಂತ ಹೇಳುದು. ನಿಮ್ಗೆ ಏನುಂಟ ನಿಮ್ಮನ್ನು ನೀವೇ ಖುಷಿಪಡಿಸಿಕೊಳ್ಳಿ. ಕನ್ನಡಿ ಮುಂದೆ ನಿಲ್ಲಿ, ಕನ್ನಡಿ ಮುಂದೆ ನಿಂತುಕೊಂಡು ನೀವೇ ನಗುತ್ತ ನಿಮ್ಮನ್ನು ನೀವೇ ಖುಷಿಪಡಿಸಿ. ಅಂದ ಇರಲಿ, ಅಂದ ಮುಖ್ಯ ಅಲ್ಲ. ನಾನು ಹೇಳುದಷ್ಟೇ, ಅಂದ ಚಂದ ಮುಖ್ಯ ಅಲ್ಲ. ಮನೆಯಲ್ಲಿ ಸಂತೋಷ ಮುಖ್ಯ, ಹೌದಲ್ವಾ?
ನಾವು ಸಂತೋಷದಲ್ಲಿ ಇರುವುದೇ ಅದು ದೊಡ್ಡ ಆನಂದ. ಅದಲ್ಲದೆ ನಮ್ಗೆ ಬೇರೊಬ್ರು ಏನ್ ಹೇಳ್ತಾರೆ ಅವ್ರು ನಮ್ಮನ್ನು ನೋಡಿ ಏನ್ ಹೇಳ್ತಾರೆ ಅದನ್ನು ಯಾವತ್ತೂ ತಲೆಯಲ್ಲಿ ಇಡ್ಬೇಡಿ. ಬೇರೆಯವ್ರು ಎಂಥದ್ದು ಹೇಳಿ ಅದನ್ನು ನೀವು ತಲೆಗಿಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಏನುಂಟು, ನಿಮ್ಗೆ ಏನಾಗ್ಬೇಕು, ನಿಮ್ಗೆ ಏನ್ ಮಾಡ್ಬೇಕು ಅದನ್ನು ನೀವು ಮಾಡಿಕೊಂಡು ಹೋಗಿ. ಯಾರು ಏನ್ ಹೇಳ್ತಾರೆ ಅಂತೇಳಿ ಅವರು ನಿಮಗೆ ಅನ್ನ ತಂದು ಕೊಡುದಿಲ್ಲ. ಅದೇ ನಾನು ಹೇಳುದು ಮುಖ್ಯವಾಗಿ. ಹಾಗೆ ನಮ್ಮ ಖುಷಿಯನ್ನು ಈಗ ಅದಕ್ಕೆ ನಾನು ಮುಖ್ಯವಾಗಿ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಖುಷಿಯನ್ನು ನಾವೇ ಅನುಭವಿಸ್ಬೇಕು ಫ್ರೆಂಡ್ಸ್, ಬೇರೆ ಯಾರು ತಂದು ಕೊಡುದಿಲ್ಲ. ಗೊತ್ತಾಯ್ತಲ್ವಾ? ನಿಮ್ಗೆ ತುಂಬಾ ಟೆನ್ಷನ್ ಆಯ್ತಾ ಮ್ಯೂಸಿಕ್ ಕೇಳಿ, ಆಮೇಲೆ ಟಿವಿ ನೋಡಿ, ಏನೇ ನಿಮ್ಗೆ ಒಂದು ಟೆನ್ಷನ್ ಇದ್ರೂ ಕೂಡ ಜಾಸ್ತಿ ಡೀಪ್ ಆಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಮ ಬಾಡಿಯ ಹಾಳಾಗ್ತದೆ. ಯಾರು ಕೂಡ ಈಗ ಸಂತೋಷ, ಯಾರು ಕೂಡ ನಿಮ್ಗೆ ಹಣ ಕೊಟ್ಟರು ಕೂಡ ಸಂತೋಷ ಸಿಗುದಿಲ್ಲ. ಭೂಮಿ ಮೇಲೆಲ್ಲ ಸಿಗ್ತದೆ, ಅದು ದುಡ್ಡು ಕೊಟ್ಟರು ಕೂಡ ಸಂತೋಷ ಸಿಗುದಿಲ್ಲ. ಏನೇ ಪ್ರಾಬ್ಲಮ್ ಆಗಲಿ ಮನೆಯಲ್ಲಿ, ಏನೇ ಕಷ್ಟ ಬರಲಿ, ಏನೇ ಆಗ್ಲಿ, ಕತ್ತಲಾದ ಮೇಲೆ ಬೆಳಕು ಬಂದೇ ಬರ್ತದೆ. ಏನ್ ಹೇಳ್ತೀವಿ? ಕತ್ತಲಾದ ಮೇಲೆ ಬೆಳಕು ಬಂದೇ ಬರ್ತದೆ. ಹಾಗೆ ಅದಕ್ಕೋಸ್ಕರ ಚಿಂತೆಯನ್ನು ಬಿಡಬೇಕು. ಈಗ ನಾವು ಸಹ ಅಷ್ಟೇ, ನಾವು ಈಗ ನಮ್ಗೆ ಕೂಡ ನಾವು ಸಹ ಮನೆ ಕಟ್ಟುವಾಗ ನಾವು ಎಷ್ಟು ಕಷ್ಟ ಬಂದಿದೆ ಅಂತ ದೇವರಿಗೆ ಮಾತ್ರ ಗೊತ್ತು. ನಾವು ಚಿಂತೆ ಮಾಡ್ಲಿಲ್ಲ. ಆದ್ರೆ ನಮ್ಮ ಹೇಗೆ ಮನೆ ಆಯ್ತು, ಅದು ಕೂಡ ಸಣ್ಣ ಏಜ್ ಅಲ್ಲಿ ಮದುವೆ ಆಗಿದ್ದೇವೆ ನೋಡಿ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದವರೆಲ್ಲ ಪ್ರೀವಿಯಸ್ ವಿಡಿಯೋ ನೋಡಿ. ಸಣ್ಣ ಏಜ್ ಅಲ್ಲಿ ಮದುವೆ ಆಗಿದ್ದೇವೆ, ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದೇವೆ ನಾವು. ನನ್ನ ಗಂಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಮನೆ ಕೂಡ ಸಣ್ಣ ಪ್ರಾಯದಲ್ಲೇ ಕಟ್ಟಿದ್ದಾರೆ ನೋಡಿ. ಅವರ ಅಪ್ಪ ಅಮ್ಮನ 1 ರೂಪಾಯಿ ಹಣ ಇಲ್ಲದೆ ಮನೆ ಕಟ್ಟಿದ್ದಾರೆ. ಅದು ಗ್ರೇಟ್. ಅವರಿಗೆ ನಾನು ಬ್ಯಾಂಕ್ ಲೋನ್ ಮಾಡಿಕೊಂಡು, ಅದು ಗ್ರೇಟ್. ಗೊತ್ತಾಯ್ತಲ್ಲ? ಅದೆಲ್ಲ ಒಂದು ಅಚೀವ್ಮೆಂಟಿಗೆ ನಾನು ಕೂಡ ಕೈ ಜೋಡಿಸಿದ್ದೇನೆ ಅವರಿಗೆ. ಬಾಡಿಗೆ ಮನೆಯಲ್ಲೂ ಕೂಡ ಇದ್ದೆವು. ಬಾಡಿಗೆ ಹೇಳುದು, ಬಾಡಿಗೆ ಕೊಡುದು, ಅದೊಂದು ಡೆಡ್ ಮನಿ ಅದು. ಹಾಗೆ 10,000-15,000 ಕೊಡುದು ಬಾಡಿಗೆ. ಮುಂಚೆಲ್ಲ ಹೇಳಿದ್ರೆ ಆ ಟೈಮಲ್ಲಿ 10,000 ಇತ್ತು, ಈಗ 20,000 ಆಗಿದೆ. 20,000 ನಾವು ಸ್ವಂತ ಮನೆ ಕಟ್ಟಿದ್ರೆ ಆ ಬ್ಯಾಂಕ್ ಲೋನಿಗೆ ಆಗ್ತದೆ. ಅದಕ್ಕೆ ಸ್ವಂತ ಮನೆ ಇದ್ರೆ, ಈಗ ನಮ್ಮ ಮನೆಯಾಗಿ ಒಂದು 10 ವರ್ಷ ಆಯ್ತಲ್ಲ, 10 ವರ್ಷ ಆಯ್ತು ನಮ್ಮ ಮನೆಯಾಗಿ. ನಮ್ಮ ಸ್ವಂತ ಮನೇಲಿ ಇದ್ದೇವೆ. ಆಮೇಲೆ ಬಾಡಿಗೆ ಅಂತ ಹೇಳಿದ್ರೆ ಅದು ನಿಜವಾಗಿ ಹೇಳುದು, ಅದೊಂದು ಬಾಡಿಗೆ ಕಟ್ಟಬೇಕು, ಅದೊಂದು ದೊಡ್ಡ ಮನಿ. ಅದು ಬ್ಯಾಂಕ್ ಲೋನ್ ಕಟ್ಟೋದು ಬಾಡಿಗೆ ಕೊಡುದು ಒಂದೇ. ಯಾಕಂದ್ರೆ ಬ್ಯಾಂಕ್ ಲೋನ್ ಕಟ್ಟಿದ್ರೆ ನಮ್ಮ ಮನೆಗೆ ನಾವು ಲೋನ್ ಕಟ್ಟಿಕೊಂಡದ್ದು ನೆಕ್ಸ್ಟ್ ನಮಗೆ ಸ್ವಂತ ಆಗ್ತದೆ ಮನೆ. ಬಾಡಿಗೆ ಕೊಡುದು ಅದು ಡೆಡ್, ಅದು ಹೋದದೆ ನಮಗೆ ಸಿಗುದಿಲ್ಲ. ಒಂದೊಂದು ಮಾತು ಮಾತಾಡುವಾಗ ಒಂದೊಂದು ಮಾತು ಬರ್ತದೆ ಸಹಜವಾಗಿ, ಬೇರೆ ಬೇರೆ ಮಾತು ಬರ್ತದೆ. ಆಮೇಲೆ ಅದೇ ನಾನು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತ, ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತ ಹೇಳಿದ್ರೆ ಅದೇ ಒಂದು ಬ್ಯೂಟಿ ಟಿಪ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಆಮೇಲೆ ಬಾಡಿ ವೇಟ್ ಅದರ ಬಗ್ಗೆ ಕೂಡ ಯಾರು ಕೂಡ ದಯಮಾಡಿ ಬಾಡಿಯನ್ನು ದಂಡಿಸಬೇಡಿ. ಕೊನೆಯದಾಗಿ ಹೇಳುದು ನಾನು, ದೇವರು ಕೊಟ್ಟ ಈ ಒಂದು ರೂಪವನ್ನು, ನಮ್ಮ ದೇಹವನ್ನು ಅಷ್ಟೊಂದು ದಂಡಿಸ್ಲಿಕ್ಕೆ ಹೋಗ್ಬಾರ್ದು. ಅದು ಇರುವಷ್ಟು ದಿನ ಖುಷಿಯಲ್ಲಿರ್ಬೇಕು ಮನೆಯಲ್ಲಿ. ಮತ್ತೆ ನೀವು ಚಿಂತೆ ಮಾಡಬೇಡಿ ನೋಡಿ. ಮನುಷ್ಯನಿಗೆ ಚಿಂತೆ ಇದೆ ನೋಡಿ, ಬಾಡಿ ಹಾಳಾಗ್ತದೆ, ಸೌಂದರ್ಯ ಕೂಡ ಹೋಗ್ತದೆ. ಚಿಂತೆ ಮಾಡಿ, ನಾನು ಹೇಳುದು ಇದು ಕೂಡ ಇಂಪಾರ್ಟೆಂಟ್. ನೀವು ಅತಿಯಾಗಿ ಚಿಂತೆ ಮಾಡಿದ್ರು ಕೂಡ ನಿಮ್ಮ ಸೌಂದರ್ಯ ಕೂಡ ಹೋಗ್ತದೆ. ಮತ್ತೆ ಫೇಸಲ್ಲಿ ಕೂಡ ಒಂಥರ ಇದು ಕಾಣ್ತದೆ, ಆ ಚಿಂತೆ ಕಾಣ್ತದೆ. ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಹಾಳಾಗ್ತದೆ. ಈ ಚಿಂತೆಗೆ ನೋಡಿ ಮದ್ದಿಲ್ಲ, ಎಲ್ಲದಕ್ಕೆ ಮದ್ದುಂಟು. ಅದೇ ಚಿಂತೆಗೆ ನಿಮ್ಮ ಅದು ಜೀವವನ್ನೇ ಸುಡ್ತದೆ. ಅದಕ್ಕೆ ಜಾಸ್ತಿ ಚಿಂತೆ ಮಾಡಬೇಡಿ. ಎಷ್ಟು ನಾವು ಖುಷಿಯಲ್ಲಿ ಇರ್ತೇವೆ ನಾವು ಅಷ್ಟು ಇರಬೇಕು. ಎಲ್ಲರಿಗೆ ನೋಡಿ, ಎಲ್ಲರಿಗೆ ಕಷ್ಟ ಸುಖ ಎಲ್ಲರಿಗೆ ಇರ್ತದೆ, ಎಂತೆಂಥವರಿಗೆ ಕೂಡ ಇರ್ತದೆ, ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಬ್ಬ ಹುಟ್ಟಿದ ಮೇಲೆ ಎಲ್ಲರ ಮನುಷ್ಯನಿಗೆ ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೂಡ ಇರ್ತದೆ. ಅದರ ಜೊತೆಗೆ ದೇವರು ಕೊಟ್ಟಿದ್ದಾರೆ, ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದನ್ನು ನಾವು ನೋಡ್ಬೇಕು. ಲಾಸ್ಟ್ ಒಂದು ಮಾತು ಕೊನೆಯದಾಗಿ, ಚಿಂತೆ ಮಾಡಬೇಡವೋ ನನ್ನ ಗೆಳೆಯ. ಹಾಗೆ ಫ್ರೆಂಡ್ಸ್ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಬೇರೆ ಈಗ ನನ್ಗೆ ಅಂತ ಹೇಳಿದ್ರೆ ಈಗ ಮಾತಾಡ್ಲಿಕ್ಕೆ ಹೋದ್ರೆ ಒಂದೊಂದು ಬರ್ತದೆ ವಿಷಯಗಳು. ಹಾಗೆ ನಮ್ಗೆ ಸ್ವಲ್ಪ ಔಟ್ ಸೈಡ್ ಕೂಡ ಹೋಗ್ಲಿಕ್ಕೆ ಉಂಟು. ಅಷ್ಟೇ ನಾನು ಹೇಳುದು, ಖುಷಿಯಲ್ಲಿ ಇರಿ, ಚಿಂತೆ ಮಾಡಬೇಡಿ. ಮತ್ತೆ ಯಾರೋ ಏನೋ ಹೇಳಿದ್ರು ಅಂತೇಳಿ ಈಗ ಒಂದು ಯಾರೋ ಏನು ಹೇಳಿದ್ರು ಅಂತೇಳಿ ಕಿವಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಏನುಂಟು, ನಿಮ್ಮ ಫ್ಯಾಮಿಲಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಹಾಗೂ ನಿಮ್ಮ ತಂದೆ ತಾಯಿ ಇವರನ್ನು ಪ್ರೀತಿಸಿ. ಹೊರಗಿನವರು ಎಷ್ಟು ಹೇಳ್ತಾರೆ ಅಂಥದ್ದೆಲ್ಲ ರೂಮರನ್ನೆಲ್ಲ ನೀವು ರೂಮರಲ್ಲಿ ಇರ್ಬೋದು, ಆ ರೂಮರನ್ನೆಲ್ಲ ನೀವು ತಲೆಗೆ ಹಾಕದೆ ನೀವು ಖುಷಿಯಲ್ಲಿರಿ. ಯಾರೋ ಊಟ ತಂದು ಹಾಕುದಿಲ್ಲ ಅಲ್ವಾ? ಹಾಗೆ ಖುಷಿಯಲ್ಲಿ ಇರ್ಬೇಕು. ಮತ್ತೆ ಹಣದ ಬಗ್ಗೆ ಕೂಡ ಜಾಸ್ತಿ ಚಿಂತೆ ಮಾಡಬಾರ್ದು. ನೋಡಿ ಹಣ ನೋಡಿ, ನಮ್ಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಹಣವೇ ಉಳಿಯುವುದಿಲ್ಲ. ಈಗ ನನ್ನ ಗಂಡ ದುಡಿತಾರೆ, ಗಂಡ ದುಡಿಯುವ ಹಣ ಸಂಬಳ ಎಲ್ಲದಕ್ಕೆ ಕೂಡ ಸರಿ ಆಗ್ತದೆ. ಸತ್ಯ ಹೇಳ್ತಿದ್ದೇನೆ ನಾನು, ಹಣ ಉಳಿಯುವುದಿಲ್ಲ, ಉಳಿತಾಯವೇ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ 2 ಮಕ್ಕಳು ಕೂಡ ನೋಡಿ
ಅವರ ಎಜುಕೇಶನ್ಗೆ ಆಗ್ತದೆ, ಎಲ್ಲ ಅಲ್ಲಿಂದಲೇ ಸರಿ ಆಗ್ತದೆ. ದೊಡ್ಡವಳಿಗೆ ಲಕ್ಷ ಗಟ್ಟಲೆ ಕಟ್ಟಬೇಕು ವರ್ಷಕ್ಕೆ, ಇನ್ನೊಬ್ಳಿಗೆ ಕಟ್ಟಬೇಕು, ಮತ್ತೆ ನಮ್ಮದು ಬಾಕಿದೆಲ್ಲ ನಮ್ದು ಮೇಂಟೆನೆನ್ಸ್ ಖರ್ಚು ಅದು ಇದು, ಮನೆಗೆ ಗೆಸ್ಟ್ ಬರ್ತಾರೆ, ಆದ್ರೂ ಹೋಗ್ತಾ ಉಂಟು ಜೀವನ. ಆದ್ರೂ ನಮಗೆ ದೇವರು ಕೈ ಬಿಡ್ಲಿದೆ ಯಾವತ್ತಿದ್ರು ಕೂಡ. ಅದು ದೇವರು ಒಂದಲ್ಲ ಒಂದು ರೂಪದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾರೆ. ಮತ್ತೆ ನಾವು ಚಿಂತೆ ಕೂಡ ಮಾಡುದಿಲ್ಲ. ನೋಡಿ ನಮ್ಗೆ ಹಣ ಚಿಂತೆ ಮಾಡಬಹುದು, ಹಣದ ಬಗ್ಗೆ ನಾವು ಚಿಂತೆ ಮಾಡ್ಲಿಲ್ಲ. ಇವತ್ತು ಖರ್ಚಾಗ್ತದ, ಓಕೆ ಖರ್ಚು ಮಾಡ್ತಾರೆ ಇವ್ರ ಹಸ್ಬೆಂಡ್, ಅದನ್ನು ಅವರು ಇದು ಮಾಡುದಿಲ್ಲ ಎಷ್ಟು ಖರ್ಚಾಯ್ತು. ಮತ್ತೆ ಹಣ ಹಣ ಅಂತೇಳಿ ಕೆಲವರು ಅದ್ರ ಹಿಂದೆ ಹೋಗ್ತಾರೆ. ಯಾವಾಗಲೂ ಹಣದ ಹಿಂದೆ ಹೋಗ್ಬಾರ್ದು, ಹಣವೇ ನಮ್ಮ ಪಾಲಿಗೆ ಬರಬೇಕು ಅಷ್ಟೇ ನಾನು ಹೇಳುದು. ಈ ತುಂಬಾ ಚಿಂತೆ ಮಾಡೋರಿಗೆ ನನ್ನದೊಂದು ಸಲಹೆ ಕೊಡ್ತೇನೆ. ಏನಾದ್ರೂ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ಟೆನ್ಷನ್ ಆಗ್ತದೆ, ಆಗ ನಾನೊಂದು ಹೇಳ್ತೇನೆ ನೋಡಿ, ಇದು ನೀವು ಇದನ್ನು ಪಾಲಿಸಿ ಡೆಫಿನೆಟ್ ನಿಮ್ಮ ಜೀವನ ಬದಲಾಯಿಸ್ತದೆ. ಸೀದಾ ರೂಮಿಗೆ ಹೋಗಿ, ಸ್ವಲ್ಪ ಟೆನ್ಷನ್ ಆದ ಕೂಡಲೇ ಸೀದಾ ರೂಮಿಗೆ ಹೋಗಿ 1 ರಿಂದ 10 ತನಕ ಹೇಳಿ, 1 2 3 ಒಂಥರ ಜೋಶಲ್ಲಿ ಹೇಳಿ, 1 2 3 4 ಇದನ್ನು ಜೋಶಲ್ಲಿ 10 ತನಕ ನಂಬರ್ ತನಕ ಹೇಳಿ, ನಿಮಗೆ ಚಿಂತೆ ಬರುದಿಲ್ಲ. ಆಮೇಲೆ ಮ್ಯೂಸಿಕ್ ಹಾಕಿಕೊಂಡು ನಿಮ್ಮಷ್ಟಕ್ಕೆ ನೀವು ಕುಣೀರಿ. ನಾನು ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡಿ ನಿಮ್ಮಷ್ಟಕ್ಕೆ, ಯಾರಿದ್ರು ಕೂಡ ಕ್ಯಾರ್ ಮಾಡಬೇಡಿ, ಕುಣೀರಿ, ನಿಮಗೆ ಚಿಂತೆ ಬರುದಿಲ್ಲ. ಇದನ್ನು ನೀವು ಮಾಡಿದ್ರಿ ನಿಮ್ಮ ಜೀವನದಲ್ಲಿ ನೋಡಿ ಎಷ್ಟು ಒಳ್ಳೆ ರೀತಿ ಯಾವ ಡ್ಯಾನ್ಸ್ ಸೂಟ್ ಆಗ್ತದೆ ಸ್ವಲ್ಪ ಚರ್ಚ್ ಎಲ್ಲ ಕೊಟ್ಟುಕೊಂಡು ನೋಡಿ, ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದನ್ನು ಟ್ರೈ ಮಾಡಿ. ಆಟೋಮೆಟಿಕ್ ಆಗಿ ನಿಮ್ದು ಚಿಂತೆ ಬೇರೆ ಕಡೆ ಹೋಗ್ತದೆ. ನಿಮ್ಮ ಚಿಂತೆ ಬಂದ ಕೂಡಲೇ ಮೈಂಡ್ ಅನ್ನು ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಈ ರೀತಿ ಮಾಡಿ. ತುಂಬಾ ಕೋಪ ಬಂತು ಚಿಂತೆ ಬಂತು, ಇದು 1 to 10 ತನಕ ಬೆಡ್ರೂಮಿಗೆ ಹೋಗಿ ಇದನ್ನು ಜೋಶಲ್ಲಿ ನೀವು ನಂಬರ್ ಕೌಂಟಿಂಗ್ ಮಾಡಿ. ಇದು ಹೆಚ್ಚಿನವರಿಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಇದನ್ನು ನೀವು ಮಾಡಿ ನೋಡಿ. ಎಂತಾದ್ರೂ ಪ್ರಾಬ್ಲಮ್ ಉಂಟು, ಏನೋ ಸಮಸ್ಯೆ ಆಯಿತು, ಹೆಚ್ಚಿನವರು ಇಲ್ಲಿ ಹೋಗ್ತಾರೆ, ಜ್ಯೋತಿಷ್ಯದಲ್ಲಿ ಹೋಗ್ತಾರೆ, ಕೇಳಿಗೆ ಹೋಗ್ತಾರೆ. ಆಮೇಲೆ ನಿಮ್ಗೆ ಏನಾದರೂ ಹೇಳಿಕಿದ್ರೆ ಹೇಳ್ಬೋದು. ಕೆಲವೊಮ್ಮೆ ನನಗೆ ಮರ್ತೋಗ್ತದೆ, ಅಂದ್ರೆ ಕೆಲವೊಮ್ಮೆ ನಮ್ಗೆ ನೆನಪು ಬರುದಿಲ್ಲ. ಈಗ ನೋಡಿ ಮನೇಲಿ ಒಂದು ಸಮಸ್ಯೆ ಉಂಟು, ಏನೋ ಪ್ರಾಬ್ಲಮ್ ಆಯ್ತು, ಏನೋ ತುಂಬಾ ಕಷ್ಟದಲ್ಲಿದ್ದೇವೆ, ಸೀದಾ ಹೋಗುದು ಕೆಲವರು ಜ್ಯೋತಿಷ್ಯನಲ್ಲಿ. ನೀವು ಅದನ್ನು ತಪ್ಪು ಜ್ಯೋತಿಷ್ಯ ಯಾಕೆ ಅವನು ಇರುದು, ಅವನು ಹುಟ್ಟಿದೆ ವೇಸ್ಟ್ ಭೂಮಿ ಮೇಲೆ. ನಾನು ನಂಬುದಿಲ್ಲ ಅವ್ರು, ನಾನು ಸತ್ಯ ಹೇಳ್ತೇನೆ, ಜ್ಯೋತಿಷ್ಯ ನಂಬುದಿಲ್ಲ. ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗ್ಬೇಡಿ ಅಂತ ಹೇಳುದು ನಾನು. ಏನೇ ಸಮಸ್ಯೆ ಬರಲಿ ಎಂತ ಇರಲಿ, ಅದು ನಿಮ್ಮಿಂದಲೇ ಬಗೆಹರಿಸುವುದಲ್ಲದೆ ಯಾವ ಜ್ಯೋತಿಷ್ಯನಿಂದ. ಈಗ ಮಕ್ಕಳು ನೋಡಿ, ಅವರು ಕಷ್ಟಪಟ್ಟು ಕಲ್ತ್ರೆ ಅಲ್ಲಿ ಮಾರ್ಕ್ ತೆಗಿತಾರೆ. ಅಲ್ಲಿ ಜ್ಯೋತಿಷ್ಯನಲ್ಲಿ ಹೋಗಿ ಅವನು ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಜ್ಯೋತಿಷ್ಯ ಕಷ್ಟಪಟ್ಟು ಕಲ್ತ್ರೆ ಉಂಟು, ಮಕ್ಕಳಿಗೆ ಮಾರ್ಕ್ ತೆಗಿತಾರೆ ಅಷ್ಟೇ. ನೀವು ನೋಡಿ, ನಾನು ಪ್ರೀವಿಯಸ್ ವಿಡಿಯೋ ನೋಡಿ, ಡಿಟೇಲ್ ಉಂಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಹೊರಗಡೆ ಕೂಡ ಹೊರಡಿದ್ದೇನೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.